ವರುಣಮಾಲಾ, ಇದು ಕೈ ಅಲ್ಲ, ಪಾಪಿ ಕೈ. ಈ ಕೈ ನನಗೆ ಕೊಡಿ ಪ್ರಭು. ಬಿಡು. ಈ ಕೈ ನನಗೆ ಕೊಡಿ ಸ್ವಾಮಿ. ಏನ್ ಮಾಡ್ತಾ ಇದ್ದೀರಾ ಪಾಪಿಗಳೇ? ನಾಲಾಯಕ್ರೆ, ಗುರುಜಿ, ನಿಮ್ಮ ಸಹಾಯಕ್ಕಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ನನ್ನ ಸಹಾಯಕ್ಕೆ ಹೇಗೆ? ಗುರುಜಿ, ನಿಮಗಂತೂ ಗೊತ್ತೇ ಇದೆ, ಗುರುಮಾತೆಯ ಕೈಗಳು ಅತ್ಯಂತ ಕೋಮಲವಾಗಿದೆ. ಅವರ ಕೋಮಲವಾದ ಕೈಗಳಿಂದ ನಿಮ್ಮ ಕಠೋರವಾದ ಕೈಗಳನ್ನು ಕತ್ತರಿಸಿದರೆ ನಿಮಗೆ ಪಾಪ ತಡ್ಕೊಳ್ಳುತ್ತೆ ಗುರುಜಿ. ಆದರೆ ಈ ಕೊಡಲಿ ಇದೆಯಲ್ಲ, ಕೊಡಲಿ ಇದರಿಂದ ಒಂದೇ ಏಟಿಗೆ ಶರೀರದಿಂದ ನಿಮ್ಮ ಕೈಗಳನ್ನು ಕತ್ತರಿಸಿದರೆ ದೂರ ಎಸೆದು ಬಿಡಬಹುದು. ಅದಕ್ಕೆ ನಾವು ಕೊಡಲಿಯನ್ನು ಹರಿತಗೊಳಿಸುತ್ತಿದ್ದೀವಿ ಅಲ್ಲವೇ ಮಣಿ? ಕೊಡಲಿಯನ್ನು ಚೂಪಾಗಿಸಿ ಒಂದೇ ಏಟಿಗೆ ಗುರುಜಿ ಮಾಡಿರುವ ಪಾಪ ಅವರ ಶರೀರದಿಂದ ಕಿತ್ತಾಕ್ಬೇಕು. ನಿಮ್ಮಂತ ಶಿಷ್ಯಂದಿರ ಬದಲು ಯಮರಾಜನ ಕೋಣನೆ ವಾಸಿ. ಅಯ್ಯೋ ನಮ್ಮ ಕೈಗಳ ಶತ್ರುಗಳೇ, ಕೊಡಲಿಯನ್ನು ಹರಿತ ಮಾಡೋದು ನಿಲ್ಲಿಸು. ಇದರ ಶಬ್ದದಿಂದ ನಮ್ಮ ಕಿವಿಯಲ್ಲಿ ರಕ್ತ ಬರುತ್ತಿದೆ. ನಿಲ್ಲಿಸಿ ಮೊದಲು. ನಾವು ನಿಮಗೆ ಮಂತ್ರ ಶಕ್ತಿಯನ್ನು ಪ್ರಯೋಗಿಸಿ ನಿಮ್ಮಿಬ್ಬರನ್ನು ಭಸ್ಮ ಮಾಡುತ್ತೇವೆ. ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ. ಈ ಮೂರ್ಖ ಶಿಷ್ಯರು ನನ್ನ ಕೈಗಳನ್ನು ಸತ್ಯವಾಗಿ ಕಡಿದಿದ್ರೆ ಸಾಕು. ಅವಸರವಾಗಿ ಇಲ್ಲಿಂದ ಪಲಾಯನ ಮಾಡಲೇಬೇಕು. ಎಲ್ಲಕ್ಕೂ ಮೊದಲು ವರುಣಮಾಲಾ ಅಥವಾ ಯಾರಾದರೂ ನಮ್ಮನ್ನು ನೋಡಕ್ಕಿಂತ ಮುಂಚೆ ನಾವೀ ನಗರದಿಂದಲೇ, ಈ ರಾಜ್ಯದಿಂದಲೇ ದೂರ ಸಂಚರಿಸುತ್ತೇನೆ. ಯುದ್ಧದಿಂದ ಬದುಕ್ತೀವಿ, ಮತ್ತೆ ವರುಣಮಾಲಾಲಿಂದಲೂ ಬಟ್ಟೆ ಗಂಟೆಯಲ್ಲಿ ಅಮ್ಮ, ಶಾಲ್ದಾ, ಅಯ್ಯೋ ಬೇಗ ಬನ್ನಿ. ಶಾಲ್ದಾ ಅಮ್ಮ, ನೋಡು, ಲಾಮನೆ ಕಾಗ್ದ ಕೊಟ್ಟಿದ್ದು. ಮತ್ತೆ ಹೇಳ್ದ ನಿಮ್ಗೆ ಕೊಲಕ್ಕೆ, ಮತ್ತೆ ಅವನು ಹೊರಟೋದ. ಅಮ್ಮ ಶಾರದಾ, ನನಗೆ ಗೊತ್ತು ಈ ಪತ್ರ ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಆದರೆ ನನಗೆ ವಿಶ್ವಾಸವಿದೆ ನೀವು ಅರ್ಥ ಮಾಡಿಕೊಳ್ಳುತ್ತೀರೆಂದು. ಇದನ್ನು ಯಾಕೆ ಮಾಡುತ್ತಿದ್ದೇನೆ ಎಂದು. ನಾನು ಪುನಃ ಹಿಂತಿರುಗುವುದು ಯಾವಾಗ ಮಾತೆಯ ಆಭರಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೋ ಮತ್ತು ಈ ಯುದ್ಧವನ್ನು ಕೂಡ ನಿಲ್ಲಿಸಿದ ಮೇಲೆ. ಮಂತ್ರಿವರ್ಯರೇ, ನಾನು ಧನಂಜಯರನ್ನ ಭೇಟಿ ಮಾಡಲು ಹೋಗುತ್ತಿದ್ದೇನೆ. ನೀವು ಅನುಮತಿಯನ್ನ ನೀಡದೇ ಹೋದರೂ ಸಹ ನಾನು ಈ ನಿರ್ಣಯವನ್ನ ಮಾಡಿದ್ದೇನೆ. ಆದರೆ ನನ್ನನ್ನು ಕ್ಷಮಿಸಿಬಿಡಿ. ಇಷ್ಟೆಲ್ಲ ಘಟನೆಯನ್ನ ನೋಡಿದರೂ ಕೂಡ ನಾನು ನಿಷ್ಕ್ರಿಯನಾಗಿ ಮನೆಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ನೀವು ಚಿಂತಿಸಬೇಡಿ, ಮಾತೆಯ ಆಶೀರ್ವಾದ ನನ್ನ ಮೇಲಿದೆ. ನಾನು ಹಿಂತಿರುಗಿ ಬಂದ ಮೇಲೆ ನೀವು ಯಾವುದೇ ದಂಡವನ್ನು ವಿಧಿಸಿದರೂ ನನಗೆ ಒಪ್ಪಿಗೆ ಇದೆ. ಈ ಪಂಡಿತ ರಾಮಕೃಷ್ಣನಂತೂ ಯಾರ ಮಾತನ್ನು ಕೇಳುವುದಿಲ್ಲ, ಬೆಲೆ ಕೊಡುವುದಿಲ್ಲ. ಕೇವಲ ಅವರಿಗೇನು ಬೇಕೋ ಅದನ್ನೇ ಮಾಡುತ್ತಾರೆ. ಶಾಲ್ದಾ, ಈ ಲಾಮ ಎಲ್ಲೋದ? ಏನ್ ಮಾಡಲಿದ್ದಾನೆ? ನನಗಂತೂ ಭಯ ಆಗ್ತಿದೆ. ನಮಗೂ ಗೊತ್ತಿಲ್ಲ ಇದೇನಿದು ಮತ್ತು ಎಲ್ಲಿ ಹೋದರೆಂದು. ಹೇ ಕಾಳಿಮಾತೆ, ಅವರನ್ನು ನೀನೇ ರಕ್ಷಿಸು. ಗುರುಜಿ, ನೀವಿಬ್ಬರು ಈಗ ಬಟ್ಟೆ ಗಂಟೆ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಗುರುಜಿ, ಶಿಷ್ಯರು ನಿಮ್ಮವರೇ ಆದ್ಮೇಲೆ ನಾವು ಕೂಡ ನಿಮ್ಮ ಹಾಗೆ ವಿಚಾರ ಮಾಡ್ತೇವಲ್ವೇ? ಗುರುಜಿ, ನಿಮಗೆ ಗೊತ್ತಿಲ್ಲವೇ, ಆಕ್ರಮಣಕಾರಿಗಳು ರಾಜ್ಯವನ್ನು ಪ್ರವೇಶಿಸುವಾಗ ಎಲ್ಲದಕ್ಕಿಂತ ಮೊದಲು ಸ್ತ್ರೀಯರ ಮೇಲೆ ಹಾಗೂ ಪಂಡಿತರ ಮೇಲೆ ಆಕ್ರಮಣ ಮಾಡ್ತಾರೆ. ನಿಮ್ಮ ಜೊತೆ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ನಮ್ಮನ್ನು ಕರ್ಕೊಂಡೋಗಿ ಗುರುಜಿ. ಸರಿ, ಆಯ್ತು. ನೀವಿಬ್ಬರು ನಮ್ಮ ಜೊತೆಯಲ್ಲಿ ಬನ್ನಿ. ಆದರೆ ನಮ್ಮದೊಂದು ಷರತ್ತಿದೆ. ವರುಣಮಾಲಾಳಿಗೆ ಈ ವಿಷಯದ ಬಗ್ಗೆ ನೀವ್ಯಾರು ಮಾಹಿತಿ ನೀಡೋ ಹಾಗಿಲ್ಲ. ಹೇಳುವುದಿಲ್ಲ ಗುರುಜಿ. ಆದ್ರೇನು? ನಮ್ದು ಒಂದು ಷರತ್ತಿದೆ ಗುರುಜಿ. ಏನು? ನಾಲಾಯಕರೇ, ಗುರು ನಡೆದುಕೊಂಡು ಬರ್ತಿದ್ದಾನೆ ಮತ್ತು ನೀವಿಬ್ರು ಅಶ್ವದ ಮೇಲೆ ಕುಳಿತುಕೊಂಡಿದ್ದೀರಾ. ನಾಚಿಕೆ ಆಗ್ತಿದೆ ಗುರುಜಿ, ನಾಚಿಕೆ ಆಗ್ತಿದೆ. ನೋಡಿ, ಎಷ್ಟು ನಾಚಿಕೆ ಆಗಿ ಕೂತಿದ್ದೇವೆ ಅಶ್ವದ ಮೇಲೆ. ಹೌದು ಗುರುಗಳೇ, ನಮ್ಮ ಅಶ್ವಕ್ಕೂ ನಾಚಿಕೆ ಆಗ್ತಿದೆ ಗುರುಗಳೇ. ಅಯ್ಯೋ ಮೂರ್ಖರೇ, ಕನಿಷ್ಠ ಪಕ್ಷ ಈ ಬಟ್ಟೆ ಗಂಟನಾದ್ರೂ ನಿಮ್ಮ ಹತ್ರ ಇರಿಸ್ಕೊಳ್ಳಿ. ಗುರುಜಿ, ನಾವು ಈ ವಿಚಾರದ ಬಗ್ಗೆ ಹಿಂದಿಯೇ ನಿಮಗೆ ತಿಳಿಸಿದ್ದೆವು. ನೀವು ನಮ್ಮ ಮಾತನ್ನು ಈಗಲೂ ಒಪ್ಪದಿದ್ದರೆ ನಾವು ಗುರುಮಾತೆ ಬಳಿಗೆ ಹಿಂತಿರುಗಿ ಹೋಗ್ತೇವೆ. ಬೇಡ. ಅಶ್ವಕ್ಕೆ ನೀರ್ ಬೇಕು ಅನಿಸ್ತಾ ಇರ್ಬೋದು, ನದಿ ಕಡೆ ಹೋಗ್ತಾ ಇದೆ ಗುರುಗಳೇ. ದುಷ್ಟರೇ, ನದಿಯಲ್ಲಿ ನಾವು ನಿಮ್ಮನ್ನು ಎಸೆತೇವೆ. ಅದರ ಹಿಂದೆ ಒಂದು ಮೊಸಳೆಯನ್ನು ಸಹ ಬಿಡುತ್ತೇವೆ. ಹಾಗೆ ಮಾಡಿ ಗುರುಗಳೇ, ಬನ್ನಿ ಅಶ್ವದ ಮೇಲೆ ಕುಳಿತುಕೊಳ್ಳಿ. ನಾವೇ ನಡೆದುಕೊಂಡೋಗಿ ಗುರುಮಾತೆಗೆ ಎಲ್ಲಾ ಸತ್ಯ ವಿಷಯವನ್ನು ತಿಳಿಸುತ್ತೇವೆ. ಬನ್ನಿ ಕುಳಿತುಕೊಳ್ಳಿ. ನಾವು ನಡೆದುಕೊಂಡೇ ಬರ್ತೇವೆ. ನನ್ನ ಪ್ರಿಯ ಶಿಷ್ಯರೇ,
ನೀವೇ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಆಜ್ಞೆಯಂತೆ ಗುರುಗಳೇ. ನೀವು ಗುರುಗಳು, ನಾವು ಶಿಷ್ಯಂದ್ರು. ನಾವು ನಿಮ್ಮ ಆಜ್ಞೆಯನ್ನು ಹೇಗೆ ಮೀರುವುದಕ್ಕೆ ಸಾಧ್ಯ? ಹೇ ಈಶ್ವರ, ಒಂದು ಅಶ್ವವನ್ನು ನಮಗೂ ಸಹ ಕಳಿಸು. ಹೊರಟಿದ್ದು ಆಯ್ತು ರಾಮ, ಆದ್ರೆ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ಯಾ ರಾಮ? ಇಲ್ಲ ಬಂಧು, ನನಗೆ ಬೇರೆ ಯಾವುದು ಮಾರ್ಗ ಇರಲಿಲ್ಲ. ಈಗ ಅಲ್ಲಿ ತಲುಪಿಯೇ ಏನ್ ಮಾಡಬೇಕು ಅಂತ ನೋಡ್ಬೇಕಾಗಿದೆ. ರಾಮ ನೋಡು, ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಉದಯಿಸುತ್ತಿದ್ದಾನೆ. ಇದೇನಿದು? ಗುರುಗಳು ನಡ್ಕೊಂಡು ಶಿಷ್ಯರ್ ಕುದುರೆ ಮೇಲೆ. ಗುರುಜಿ, ನೀವು ಮುಂಜಾವಿನಿಂದ ಬೇಡಿಕೊಂಡಿದ್ದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಹೇಗೆ? ಅಲ್ಲಿ ನೋಡಿ, ಮುಂದೆ ಮುಂದೆ ಅಶ್ವ ಬರುತ್ತಿದೆ. ಗುರುಜಿ, ಅಲ್ಲಿ ಪಂಡಿತ ರಾಮಕೃಷ್ಣ ಅಶ್ವದ ಮೇಲೆ ಕುಳಿತು ಬರುತ್ತಿದ್ದಾನೆ. ಪ್ರಣಾಮ್ ಗುರುವರ್ಯ. ಪ್ರಣಾಮಗಳು. ಇದೆಂತಹ ಪರಿಸ್ಥಿತಿ? ಗುರು ಕಾಲ್ನಡಿಗೆಯಲ್ಲಿ, ಶಿಷ್ಯರು ಅಶ್ವದ ಮೇಲೆ. ನಾನು ಹೇಳ್ತೀನಿ. ಅಂದ್ರೆ ನಾವ್ ಹೇಳ್ತೀವಿ. ಅದೇನೆಂದ್ರೆ, ಒಬ್ಬ ಒಳ್ಳೆಯ ಗುರುಗಳ ಕರ್ತವ್ಯ ಆಗಿರುತ್ತದೆ ಅದು ಶಿಷ್ಯರಿಗೆ ಕಷ್ಟ ಬರದೇ ರೀತಿ ನೋಡ್ಕೊಳ್ಳೋದು. ನಾವ್ ಅದನ್ನೇ ಮಾಡ್ತಿದ್ದೇವೆ. ಇವರಿಗೆ ಯಾವುದೇ ಕಷ್ಟವಾಗಬಾರದು, ಅದಕ್ಕೋಸ್ಕರ ನಾವು ಇವ್ರನ್ನ ಅಶ್ವದ ಮೇಲೆ ಕೂರಿಸಿದ್ದೇವೆ. ನೋಡಿ ನೋಡಿ, ಬಟ್ಟೆ ಗಂಟನ್ ಸಹ ನಾವೇ ಹೊತ್ಕೊಂಡ್ ಬರ್ತಿದ್ದೇವೆ. ವಾ, ಧನ್ಯರು ಗುರುದೇವ, ನೀವಂತೂ ಧನ್ಯರು. ಅದಂತೂ ಸತ್ಯ. ಹಾಗೆ ನೀವು ಎಲ್ಲಿಗೆ ತೆರಳುತ್ತಿದ್ದೀರಿ? ನಾವೆಲ್ಲರೋದು ವನವಾಸಕ್ಕೆ. ವನವಾಸಕ್ಕೆ? ಅಶ್ವ, ಶಿಷ್ಯ ಮತ್ತು ಗಂಟಿನ ಜೊತೆ ವನವಾಸಕ್ಕೆ ಹೋಗ್ತಿದ್ದೀರಾ? ನೀವು ಕೂಡ ಅಶ್ವದ ಜೊತೆ ಅಲ್ಲಿಗೆ ತೆರಳ್ತಿದ್ದೀರಾ ಅಲ್ವೇ? ಇಲ್ಲ ಇಲ್ಲ ಗುರುವರ್ಯ, ನಾನು ದೂರದ ರಾಜ್ಯಕ್ಕೆ ತೆರಳುತ್ತಿದ್ದೇನಲ್ವೇ? ಹಾಗೆ ನನಗೂ ಸಹ ಗೊತ್ತು, ನೀವು ವನವಾಸಕ್ಕಲ್ಲ, ವಿಜಯನಗರ ಬಿಟ್ಟು ಪಲಾಯನ ಮಾಡ್ತಿದ್ದೀರಿ ಅಲ್ವಾ? ಹೌದು. ಇಲ್ಲ, ನಾವೇಕ ಪಲಾಯನ ಮಾಡುತ್ತೇವೆ? ಯುದ್ಧದ ಕಾರಣದಿಂದ. ನಮಗೆಂತ ಭಯ? ನಾವಂತೂ ನಮ್ಮ ಮಂತ್ರದ ಶಕ್ತಿಯಿಂದ ಶತ್ರುಗಳನ್ನು ಭಸ್ಮ ಮಾಡ್ಬಿಡ್ತೇವೆ. ನಾನು ಅದನ್ನು ಮಾಡಲಾಗುವುದಿಲ್ಲ ಗುರುಗಳೇ. ನಮಗದು ಗೊತ್ತು. ಹೌದು, ನಿಮ್ಮ ಮುಂದೆ ಏನು ಮುಚ್ಚಿಡ್ಲಿ? ನಿಜ ಹೇಳ್ಬೇಕಂದ್ರೆ ನಾನು ನನ್ನ ಸುರಕ್ಷತೆಗಾಗಿ ವಿಜಯನಗರದಿಂದ ಪಲಾಯನ ಮಾಡ್ತಿದ್ದೇನೆ, ಓಡ್ ಹೋಗ್ತಿದ್ದೇನೆ. ನಾವು ಸಹ ಗುರುಜಿ ಜೊತೆ ವಿಜಯನಗರದಿಂದ ಓಡೋಗ್ತಿದ್ದೇವೆ. ಆದ್ರೆ ನೀವೆಲ್ಲಿಗೆ ಹೊರಟಿದ್ದೀರಿ ರಾಮಕೃಷ್ಣರೇ? ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಸಂಪೂರ್ಣವಾಗಿ ಸುರಕ್ಷಿತವಾಗಿರುವ ಪ್ರದೇಶಕ್ಕೆ, ವಿಶ್ವದ ಅತಿ ದೊಡ್ಡ ವ್ಯಕ್ತಿಯ ರಾಜ್ಯಕ್ಕೆ. ಅವನ ಸಮಕ್ಷದಲ್ಲಿ ಎಲ್ಲಾ ದೊಡ್ಡ ಮಹಾರಾಜ, ಸುಲ್ತಾನರು ನಿಂತು ತಲೆಬಾಗ್ತಾರೆ. ಅಂತಹ ದೊಡ್ಡ ಮನುಷ್ಯ ಯಾರು ನಮಗೆ ಗೊತ್ತಿಲ್ದಿರೋ ಹಾಗೆ ಅವರು ನಿಮ್ಮನ್ನು ಹೇಗೆ ಅವರೊಂದಿಗೆ ಸೇರಿಸ್ಕೊಳ್ತಿದ್ದಾರೆ? ಏನ್ ಹೇಳಿ ಗುರುವರಿರೇ, ಬಹಳ ದಯಾತ್ಮಕ ಮನುಷ್ಯ. ನಮ್ಮಂತ ಪಂಡಿತರಿಗಂತೂ ತುಂಬಾ ಗೌರವ ಕೊಡ್ತಾರೆ. ಹೌದಾ? ನಾವು ಪಂಡಿತರೇ, ನಾವಂತೂ ಮಹಾಪಂಡಿತರು. ನಾವು ಬರುತ್ತೇವೆ. ನಾವು ಚಿಕ್ಕ ಪಂಡಿತರೆ. ಆದ್ರೆ ಈ ಸಜ್ಜನ ವ್ಯಕ್ತಿ ಯಾರು? ಆ ಸಜ್ಜನ ಯಾರಂದ್ರೆ ಧನಂಜಯ ಮೊದಲಿಯಾರ್. ಹೌದು ಗುರುಗಳೇ, ನಾನು ಅವ್ರನ್ನೇ ಭೇಟಿ ಮಾಡಲು ಹೋಗ್ತಿದ್ದೇನೆ. ನನ್ನ ಮಾತನ್ನ ಕೇಳಿ ಗುರುಗಳೇ, ನೀವು ನನ್ನೊಡನೆ ಬನ್ನಿ. ಅದೇನೆಂದ್ರೆ, ನಾನು ಅವ್ರಲ್ಲಿ ಕೇಳ್ಕೊತೇನೆ ಯುದ್ಧ ಬೇಡ ಅಂತ. ಆಗ್ಲೇ ನಾವು ಸುರಕ್ಷಿತವಾಗಿರ್ಬಹುದಲ್ವೇ? ನಿಮ್ಮಂಥ ಜ್ಞಾನಿಗಳು ನಮ್ಮೊಂದಿಗಿದ್ದಾರಂದ್ರೆ ಈ ಕೆಲಸ ಸುಲಭವಾಗುತ್ತೆ. ಎಂತ ಮಾತಿದು? ಮೂರ್ಖರು ನೀವು. ಸ್ವತಃ ನೀವೇ ಮೃತ್ಯುವಿನ ಮುಂದೆ ಹೋಗ್ತಿದ್ದೀರಾ, ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀರಾ. ಹೋಗೋಣ ಬನ್ನಿ ಗುರುಜಿ, ಪಂಡಿತ ರಾಮಕೃಷ್ಣರೊಡನೆ ನಾವು ಸುರಕ್ಷಿತವಾಗಿ ಇರ್ತೇವೆ. ಹೌದು ಗುರುಜಿ, ನೀವು ನೋಡಿಲ್ಲವೇ, ಪಂಡಿತ್ ರಾಮಕೃಷ್ಣ ತಮ್ಮನ್ನು ಹಾಗೂ ನಿಮ್ಮನ್ನು ಸಹ ಸಮಸ್ಯೆಗಳಿಂದ ಬಚಾವ್ ಮಾಡುತ್ತಲೇ ಬಂದಿದ್ದಾನೆ. ಈತ ಯುದ್ಧ ನಿಲ್ಲಿಸುವಲ್ಲಿ ಸಫಲನಾದರೆ ನಿಮಗೆ ಲಾಭವಾಗುತ್ತದೆ ಗುರುಜಿ. ಹೇಗೆ? ನೀವು ಮುಂಚಿನಿಂದಲೂ ಹೇಗೆ ಮಾಡುತ್ತಿದ್ದರು ಹಾಗೆ ಗುರುಗಳೇ, ಯುದ್ಧ ನಿಲ್ಲಿಸುವ ಶ್ರೇಯಸ್ಸು ನಿಮ್ಗೆ ಲಭಿಸುತ್ತದೆ. ಹಾಗೆಯೇ ಯುದ್ಧ ನಿಲ್ಲಿಸುವುದರಲ್ಲಿ ವಿಫಲರಾದರೆ ಆಗ ಸಹದೇವನ ತರ ಪಕ್ಷ ಬದಲಾಯಿಸಿ ಗುರುಗಳೇ, ಆ ರಾಮನ ವಿರುದ್ಧ ನಿಂತ್ಕೊಳ್ಳಿ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ನಾವು ವಿಜಯನಗರದ ಸಾಮ್ರಾಜ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. ನಮಗೆ ತಿಳಿದಿದೆ ಗುರುವರ್ಯ. ನಾವು ಅವಶ್ಯವಾಗಿ ನಿಮ್ಮೊಡನೆ ಬರುತ್ತೇವೆ. ನನಗೆ ಇದು ತಿಳಿದಿತ್ತು ಗುರುವರ್ಯರೇ. ನಿಮಗೆ ಇದು ತಿಳಿದಿರಬೇಕು. ನಿಮಗೆ ನನ್ನ ಅನುಭವ ಮತ್ತು ಜ್ಞಾನದ ಅವಶ್ಯಕತೆ ಬರಬಹುದು ಎಂದು. ಅವಶ್ಯವಾಗಿ ಅವಶ್ಯವಾಗಿ. ಧನ್ಯವಾದ ಗುರುಗಳೇ, ನಿಮಗೆ ಬಹಳ ಬಹಳ ಧನ್ಯವಾದ. ಇದು ನಿಮಗೆ ತಿಳಿದಿದೆಯೇ? ನಿಜವಾಗಿಯೂ ನೀವಂತೂ ಬಹಳ ಬುದ್ಧಿವಂತರಾಗಿರುವಿರಿ. ರಾಮ, ಮುದ್ದಿನ ತಲೆಯಲ್ಲಿ ಬೇರೆ ಏನೋ ಸನ್ಸ್ ನಡೀತಾ ಇದೆ. ಏ ಕತ್ತೆಗಳೇ, ಅಶ್ವದಿಂದ ಕೆಳಗಿಳಿಯಿರಿ. ಈಗ ಅಶ್ವದ ಮೇಲೆ ನಾವು ಕೂರುತ್ತೇವೆ. ಇಲ್ಲ ಗುರುಗಳೇ. ಇಲ್ಲ ಗುರುಜಿ. ಇಳಿಯಿರಿ, ಇಲ್ಲ ಎಂದರೆ ಈ ಅರಣ್ಯದ ಮಧ್ಯದಲ್ಲಿ ನಿಮ್ಮನ್ನು ಬಿಟ್ಟು ಹೊರಡುತ್ತೇನೆ. ಇಲ್ಲಿದ್ದೇವೆ ಗುರುಜಿ. ಗುರುಗಳೇ. ಅಯ್ಯೋ, ಏನಾಯ್ತು? ತಗೋ, ಧಾನ್ಯಗಳನ್ನ ಹಾಕು. ಪಾರಿವಾಳಕ್ಕೆ ಧಾನ್ಯಗಳನ್ನ ಹಾಕು.
ಅರೆ ಪುತ್ರ, ಮಣ್ಣಿದು ಮಣ್ಣಿನಲ್ಲಿ ಆಟ ಆಡಬಾರ್ದು. ತಿಳಿತ ಪುತ್ರ? ಪುತ್ರ ಸೂರ್ಯ, ಕಲ್ಲಿನೊಂದಿಗೆ ಆಟ ಆಡಬಾರ್ದು. ಇದು ತಗೋ, ಪಾರಿವಾಳಗಳನ್ನ ಕೂಗು. ಸ್ವಾಮಿ, ನಿಮ್ಮ ಸರ್ವ ಸಂದೇಶಗಳನ್ನು ತಲುಪಿಸಿದ್ದೇನೆ. ಸಂಬಂಧಿತ ರಾಜ ಹಾಗೂ ಸುಲ್ತಾನರ ಬಳಿಗೆ ತಲುಪಿದೆ. ಎಲ್ಲ ಭಗವಂತನ ಕೃಪೆ. ಆರಿಸಿ ಸೈನಿಕರನ್ನ ಭರ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಅವರಿಗೆ ದ್ವಿಗುಣ ವೇತನವನ್ನು ಕೊಡುವ ಮಾತಾಗಿದೆ. ಅದರ ಜೊತೆಗೆ ಯುದ್ಧ ನಂತರ ಸಿಗುವ ದಕ್ಷಿಣೆಯನ್ನು ಕೂಡ ಘೋಷಿಸಿದ್ದೇವೆ ಸ್ವಾಮಿ. ಮಂತ್ರಿಗಳೇ, ಒಳ್ಳೆ ಧಾನ್ಯಗಳನ್ನ ಹಾಕಿದ್ರೆ ತುಂಬಾ ಪಾರಿವಾಳಗಳು ಬರುತ್ತೆ. ವಾಹ್ ವಾಹ್ ಸ್ವಾಮಿ, ವಾಹ್. ಅಯ್ಯೋ, ನಮ್ಮ ಪುತ್ರ ನಿಲ್ಲೋದ? ಇಷ್ಟೊತ್ತು ಇಲ್ಲೇ ಇದ್ದ. ಸೂರ್ಯ, ಸೂರ್ಯ! ಸೂರ್ಯ, ಸೂರ್ಯ, ಸೂರ್ಯಕುಮಾರ! ಧನಂಜಯ ಅವರೇ, ನನ್ನ ಪ್ರಾಣವೇ ಹೋದಂತಾಯ್ತು. ನಾವಂತೂ ಸರಿಯಾದ ಸಮಯಕ್ಕೆ ಬಂದ್ವಿ ಧನಂಜಯರವರೇ. ಆದ್ದರಿಂದ ಪಂಡಿತ ರಾಮಕೃಷ್ಣರು ನಿಮ್ಮ ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಸುಂದರವಾದ ಬಾಲಕ ಬಾವಿಯಲ್ಲಿ ಬೀಳೋದ್ರಿಂದ ಬಚಾವಾದ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಪಂಡಿತ ರಾಮಕೃಷ್ಣ. ಇವರು ನಮ್ಮ ಗುರುಗಳಾದ ಪಂಡಿತ ತಥಾಚಾರ್ಯ. ಇವರು ಸಹ ಈ ಕಾರ್ಯದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಆದ್ದರಿಂದಲೇ ಪಂಡಿತ ರಾಮಕೃಷ್ಣರು ಈ ಬಾಲಕನನ್ನು ರಕ್ಷಣೆ ಮಾಡಲು ಸಾಧ್ಯವಾಗಿತ್ತು. ನಾವು ನಿಮಗೂ ಆಭಾರಿಯಾಗಿದ್ದೇವೆ ತಥಾಚಾರ್ಯರೇ. ಬನ್ನಿ, ನೀವು ಇಲ್ಲಿಯವರೆಗೂ ಆಗಮನಕ್ಕೆ ಕಾರಣವೇನೆಂದು? ಇವರು ನಮ್ಮ ರಾಜ್ಯದ ಗುರುಗಳು ಪಂಡಿತ ತಥಾಚಾರ್ಯರು, ಹಾಗೂ ನಾನು ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇವೆ ನಾವು. ನಮ್ಮ ಬಗ್ಗೆ ಕೇಳಿಲ್ವೇ? ಇಂದು ನಿಮ್ಮ ದರ್ಶನ ಕೂಡ ನಮಗೆ ಆಯಿತು. ಹೇಳಿ, ಕೃಷ್ಣದೇವರಾಯ ಯಾವ ಉದ್ದೇಶದಿಂದ ನಿಮ್ಮನ್ನು ನಮ್ಮಲ್ಲಿಗೆ ಕಳಿಸಿದ್ದಾರೆ? ವಿಜಯನಗರ ಸಾಮ್ರಾಜ್ಯದ ಮೇಲಾಗುವ ಪ್ರಳಯದಿಂದ ಭಯಭೀತರಾಗಿದ್ದಾರೇನು? ಕಾಲ ಮೀರಿ ಹೋಗಿದೆ. ಅವರೇ ಸ್ವಯಂ ಇಲ್ಲಿಗೆ ಬರಬೇಕಾಗಿತ್ತು. ನಾವು ಕಳುಹಿಸಿದ ಸಂದೇಶದ ಹಾಗೆ ನಡೆದುಕೊಳ್ಳಬೇಕಿತ್ತು. ಮಹಾರಾಜ ಕೃಷ್ಣದೇವರಾಯರು ನಮ್ಮನ್ನ ಇಲ್ಲಿಗೆ ಕಳಿಸಿಲ್ಲ. ಅವ್ರಿಗೆ ನಾವಿಲ್ಲಿ ನಿಮ್ಮನ್ನು ಭೇಟಿಯಾಗಲು ಬಂದಿರುವ ಬಗ್ಗೆ ಯಾವ ಜ್ಞಾನವೂ ಇಲ್ಲ. ನಾವಿಲ್ಲಿ ನಮ್ಮ ಇಚ್ಛೆಯಿಂದ ಬಂದಿದ್ದೇವೆ. ನೀವು ಅವರಿಗೆ ಸೂಚಿಸಿ ಬಂದಿರುವಿರೋ ಅಥವಾ ಹಾಗೆ ಬಂದಿರುವಿರೋ? ನೀವು ಇಲ್ಲಿಗೆ ಬಂದಿರುವ ಉದ್ದೇಶ ಕೃಷ್ಣದೇವರಾಯರ ರಕ್ಷಣೆಗಾಗಿ ಅಲ್ಲವೇ? ಇಲ್ಲ, ನಾವಿಲ್ಲಿ ನಿಮ್ಮ ರಕ್ಷಣೆಗಾಗಿ ಬಂದಿದ್ದೇವೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರಿಂದ ನೋಡಿ ಧನಂಜಯ ಅವರೇ, ನಾವಿಲ್ಲಿ ನಿಮ್ಮ ಹಾಗೂ ಅಸಂಖ್ಯಾತ ಜನರ ಸುರಕ್ಷತೆಗಾಗಿ ಬಂದಿದ್ದೇವೆ. ಈ ಯುದ್ಧದಿಂದಾಗುವ ನಷ್ಟದ ಬಗ್ಗೆ ತಿಳಿಸೋದಕ್ಕೆ. ಮಾತೆ ಆಭರಣಗಳನ್ನ ಅಪಹರಿಸಿ ನೀವು ದೊಡ್ಡ ತಪ್ಪನ್ನೇ ಮಾಡಿದ್ದೀರಿ. ಕ್ಷಮಿಸಿ, ಆದರೆ ಇದರಿಂದ ನಿಮಗೆ ನಾಚಿಕೆ ಆಗಬೇಕು. ಇದು ಮಹಾಪಾಪ. ದಯಮಾಡಿ ಆ ಆಭರಣಗಳನ್ನು ಹಿಂದಿರುಗಿಸಿ, ಇಲ್ಲದಿದ್ದರೆ ಸರ್ವನಾಶವಾಗುತ್ತೀರಿ. ಇದೇನು ಮಾಡುತ್ತಿರುವೆ ಪಂಡಿತ ರಾಮಕೃಷ್ಣ? ಎಲ್ಲರ ಸರ್ವನಾಶ ಮಾಡುತ್ತೀಯಾ? ನಾನಂತೂ ಸತ್ಯವನ್ನೇ ಹೇಳುತ್ತಿದ್ದೇನೆ ಗುರುವರಿಯರೇ. ನೋಡಿ ಧನಂಜಯ ಅವರೇ, ಏನಾದರೂ ಸಮಸ್ಯೆ ಇದ್ದರೆ ನಾವದನ್ನು ಕೂತು ಚರ್ಚಿಸಿ ಬಗೆಹರಿಸೋಣ. ಮಾತೆಯ ಆಭರಣ ಅತ್ಯಂತ ಪವಿತ್ರ ಹಾಗೂ ಅಮೂಲ್ಯವಾದ್ದು. ಅದನ್ನು ಕಳ್ಳತನ ಮಾಡುವುದು ಅತ್ಯಂತ ಪಾಪದ ಕೆಲಸವಾಗಿದೆ.
ನಿಮಗೆ ನನ್ನ ಸಲಹೆ ಏನೆಂದರೆ ಅದನ್ನು ಶೀಘ್ರವಾಗಿ ಹಿಂದಿರುಗಿಸಿ. ಇದರಲ್ಲಿ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಿಮಗೂ ಒಳಿತಾಗುತ್ತದೆ. ಅಸಂಭವ. ಅವರಿಂದ ನಮ್ಮ ಘನತೆಗೆ ಧಕ್ಕೆಯುಂಟಾಗಿದೆ. ಅದರ ಪ್ರತಿಕಾರವನ್ನು ನಾವು ಪಡೆಯುತ್ತೇವೆ. ಸನ್ಮಾನ ಪ್ರಕಟವಾಗುತ್ತೋ ಅಭಿಮಾನ ಪ್ರಕಟವಾಗುತ್ತೋ ಈ ಬಗ್ಗೆ ನಿಮಗೂ ಸಹ ತಿಳಿದಿದೆ. ರಾವಣನ ಬಗ್ಗೆಯೂ ಅಭಿಮಾನ ಇರಲಿಲ್ಲ. ಈತ ನಿಮ್ಮನ್ನು ರಾವಣನಿಗೆ ಹೋಲಿಸುತ್ತಿದ್ದಾರೆ ಸ್ವಾಮಿ. ನೀವೇಕೆ ಮಧ್ಯದಲ್ಲಿ ಮಾತನಾಡುತ್ತಿರುವಿರಿ? ಶಾಂತರಾಗಿರಿ. ಪಂಡಿತ ರಾಮಕೃಷ್ಣ, ಇದೇನು ಮಾಡ್ತಿರ್ವಿ ನೀನು? ಇಲ್ಲಿವರೆಗೂ ಬಂದು ಇವರಿಗೆ ಅವಮಾನ ಮಾಡ್ತಿರ್ವಿಯಾ? ಗುರುಗಳೇ, ನಾನಂತೂ ಇವರಿಗೆ ಸಲಹೆ ನೀಡ್ತಿದ್ದೇನೆ. ಇವರ ಸರ್ವನಾಶವು ರಾವಣನ ರೀತಿಯೇ ಆಗುತ್ತದೆ ಅಂತ. ಎಂತ ದುಸ್ಸಾಹಸ ನಿಮ್ಮದು! ನಮ್ಮ ರಾಜ್ಯಕ್ಕೆ ಬಂದು ನಮಗೆ ಎದುರಿಸುತ್ತಿದ್ದೀರಾ? ಒಂದು ವೇಳೆ ನಾನು ಬಯಸಿದರೆ ಇದೇ ಕ್ಷಣ ನಿಮಗೆ ಮರಣದಂಡನೆ ನೀಡಬಹುದು. ನಾವೇನು ಹೇಳಿಲ್ಲ. ಇದೆಲ್ಲ ಇವನ ಮಾತುಗಳು. ನಮಗೆ ಆಜ್ಞೆಯನ್ನು ನೀಡಿರಿ, ನಾವು ತೆರಳುತ್ತೇವೆ. ನಿಮ್ಮನ್ನು ಭೇಟಿಯಾಗಿ ಅತಿ ಪ್ರಸನ್ನವಾಯಿತು. ಪುನಃ ಸಿಗೋಣ. ಬರುತ್ತೇವೆ. ಪ್ರಣಾಮಗಳು. ಸೈನಿಕರೇ, ರಾಮ, ನಿನ್ ಬಾಯಿ ಮೇಲೆ ನೀನ್ ಹಿಡ್ತಾ ಇಟ್ಕೊಳಕ್ ಆಗಲ್ವಾ? ಏನ್ ಮಾಡಕ್ ಬಂದೆ? ಏನ್ ಮಾಡ್ಬಿಟ್ಟೆ ನೀನು? ಯುದ್ಧ ಯಾವಾಗ ಅಂದ್ರೆ ಅವಾಗ ಆಗ್ತಾ ಇತ್ತು. ಅದಕ್ ಮುಂಚೆ ನೀನೇ ಸಾಯ್ತ್ಯಾ? ಯುದ್ಧವನ್ನು ನಿಲ್ಲಿಸಲೇಬೇಕು ಬಂಧು. ಹಾಗೆ ಮಾತೆಯ ಆಭರಣಗಳನ್ನು ಕೂಡ ಹಿಂಪಡಿಬೇಕು. ಪುನಃ ನೀನು ವಿಜಯನಗರಕ್ಕಲ್ಲ, ಸೀದಾ ಸ್ಮಶಾನಕ್ಕೆ ಹೋಗ್ತೀಯ. ಯಾಕೆಂದ್ರೆ ನೀನ್ ಯೋಚಿಸ್ತಿದ್ಯಲ್ಲ, ಅದು ಅಸಂಭವ. ಅಸಂಭವ ಶಬ್ದದಲ್ಲಿ ಸಂಭವವೂ ಅಡಗಿದೆ. ನೀನು ಮಾತೆಯ ಶಕ್ತಿ ಮೇಲೆ ವಿಶ್ವಾಸ ಇಡು. ಯುದ್ಧದಲ್ಲಿ ಸೋಲುವವನು ಮೊದಲೇ ಧೈರ್ಯವನ್ನು ಕಳೆದುಕೊಂಡಿರ್ತಾನೆ. ಈಗ ಮುಂದೇನಾಗುತ್ತದೆ ನೋಡಬೇಕಾಗಿದೆ. ಮಹಾರಾಜ. ಮಹಾಮಂತ್ರಿಗಳೇ. ಮಹಾರಾಜ, ನಮ್ಮ ಬಳಿ 40,000 ಸಿಪಾಯಿಗಳಿದ್ದಾರೆ. 5,000 ಅಶ್ವಸೇನೆ ಹಾಗೂ 1,000 ಆನೆಗಳು. ಮಚಿಲಿಪಟ್ಟಣದಿಂದ ನಿಮ್ಮ ಸಹೋದರ ಶ್ರೀ ಅಚ್ಯುತ್ಯ ದೇವರು ತಮ್ಮ ಸಮಸ್ತ ಸೇನೆಯೊಂದಿಗೆ ಹಾಗೂ ಅನ್ಯ ಸಾಮಂತರ ಜೊತೆ ಯುದ್ಧ ಭೂಮಿಯ ಕಡೆಗೆ ಬರುತ್ತಿದ್ದಾರೆ ಮಹಾರಾಜ. ಹಾಗಾದರೆ ಶತ್ರುಗಳ ಸೇನೆ? ಮಹಾರಾಜ, ಗುಪ್ತಚಾರರ ಅನುಸಾರದಂತೆ ಅವರ ಬಳಿ 2,000 ಕಾಲ್ದಳವಿದೆ, 20,000 ಅಶ್ವಸೇನೆ ಇದೆ ಹಾಗೂ 5,000 ಆನೆಗಳಿವೆ. ಹೀಗನಿಸುತ್ತಿದೆ ಮಹಾರಾಜ, 20 ಸೇನೆಯನ್ನ ಒಟ್ಟುಗೂಡಿಸಿ ಒಂದು ಸೇನೆಯನ್ನ ಸಿದ್ಧಪಡಿಸಿದ್ದಾರೆ. ಮಹಾರಾಜ, ಅವರ ಅಸ್ತ್ರಶಸ್ತ್ರ ನಮಗಿಂತ 5 ಪಟ್ಟು ಹೆಚ್ಚಿದೆ. ಅವರ ಸೇನೆ ನಮಗಿಂತ 5 ಪಟ್ಟು ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿ ಅಲ್ಲ ಮಹಾಮಂತ್ರಿಗಳೇ, ಕೇವಲ ಇದೊಂದು ಪಟ್ಟು ವಿಶಾಲವಾಗಿದೆ ಅಷ್ಟೇ. ಏಕೆಂದರೆ ಶಕ್ತಿ ಧೈರ್ಯದಲ್ಲಿದೆ ಹೊರತು ಸಂಖ್ಯೆಗಳಲ್ಲ. ವಿಜಯಿಗಳಾಗಬೇಕೆಂಬುವ ನಮ್ಮ ವಿಶ್ವಾಸ, ನಮ್ಮ ಸಾಹಸ, ನಮ್ಮ ದೃಢ ಸಂಕಲ್ಪ ನಮ್ಮನ್ನು ಅವರಿಗಿಂತ 10 ಪಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಸತ್ಯವಾದ ಮಾತು ಮಹಾರಾಜ. ಹಾಗೆಯೇ ನೆನಪಿರಲಿ, ಈ ಯುದ್ಧ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿಲ್ಲ. ನಾವು ಮಾತೆಯ ಆಭರಣಗಳಿಗಾಗಿ ಹೋರಾಡುತ್ತಿದ್ದೇವೆ. ಹಾಗಾದರೆ ಧರ್ಮ ಯಾರ ಪಕ್ಷದಲ್ಲಿದೆ? ನಮ್ಮ ಪಕ್ಷದಲ್ಲಿ. ಮತ್ತೆ ಮಾತೆಯ ಆಶೀರ್ವಾದ? ಅದು ಕೂಡ ನಮ್ಮ ಜೊತೆ. ಮಹಾಮಂತ್ರಿಗಳೇ, ನಮ್ಮ ಗುಪ್ತಚರಗಳಿಗೆ ಆದೇಶ ನೀಡಿ. ನಮಗೆ ನಮ್ಮ ಶತ್ರುಗಳ ವಿಷಯದ ಬಗ್ಗೆ ಇಂಚಿಂಚು ಮಾಹಿತಿಗಳು ದೊರೆಯುತ್ತಲಿರಬೇಕು. ಅದರ ಆಧಾರಿತವಾಗಿ ನಾವು ನಮ್ಮ ರಣನೀತಿಯನ್ನು ಯೋಚಿಸುತ್ತೇವೆ. ಅಪ್ಪಣೆ ಮಹಾರಾಜ. ಭಗವಂತ, ಮಕ್ಕಳಲ್ಲಿ ದೇವರು ಇರುತ್ತಾರೆ ಎಂಬುವ ನನ್ನ ಮಾತು ಖಚಿತವಾಯಿತು. ಈ ಬಾಲಕ ನಮ್ಮ ಪ್ರಾಣವನ್ನು ರಕ್ಷಿಸಿಯೇ ತೀರುತ್ತಾನೆ. ನಾನು ನಿಮ್ಮನ್ನು ಬಿಟ್ಟು ಇಷ್ಟೊಂದು ಯಾರನ್ನೂ ಪ್ರೀತಿಸುವುದಿಲ್ಲ ಸೂರ್ಯಕುಮಾರ. ಆದರೆ ಈ ವ್ಯಕ್ತಿಗಳು ನಮ್ಮನ್ನು ಎಷ್ಟೊಂದು ಅವಮಾನಿಸಿದ್ದಾರೆ. ನಮಗೆ ನಿಮ್ಮ ಮೇಲೆ ಇರುವ ಪ್ರೀತಿ ಸಹ ತಡೆಯಲು ಸಾಧ್ಯವಿಲ್ಲ. ನಾವು ಯಾರನ್ನೂ ಬಿಡುವುದಿಲ್ಲ. ಗುರುಜಿ, ಪ್ರತೀತಿ ಏನಂದ್ರೆ ಗುರುಗಳ ಜೊತೆ ಶಿಷ್ಯರು ಸಿಕ್ಕಿ ಹಾಕೊಳ್ತಾರೆ. ನಡೀರಿ ಗುರುಗಳೇ, ತುಳಸಿ ಗಿಡವನ್ನು ಹುಡ್ಕೋಣ. ಯಾಕೆ? ಮರಣಕ್ಕಿಂತ ಮೊದಲು ತುಳಸಿಯ ದಾಳವನ್ನು ಬಾಯಿಗಿಟ್ಕೊಂಡ್ರೆ ಮಾಡಿದ ಪಾಪವೆಲ್ಲ ನಷ್ಟವಾಗುತ್ತದೆ ಎಂದು ಕೇಳಿದ್ದೇನೆ. ಅದರಿಂದ ಮುಂದಿನ ಜನ್ಮನು ಮನುಷ್ಯನಾಗಿ ಹುಟ್ಟಬಹುದು. ಭಗವಂತ, ನಿಮ್ಮೆಲ್ಲರ ಅಂತಿಮ ಸಮಯ ಬಂದಾಗಿದೆ. ಎಷ್ಟು ಪಿಸು ಪಿಸು ಮಾತನಾಡಿಕೊಳ್ಳಬೇಕೋ ಮಾತಾಡಿಕೊಳ್ಳಿ. ಎಲ್ಲ ಭಗವಂತನ ಕೃಪೆ.
ಎಷ್ಟು ವಿಶಾಲವಾದ ಸುಂದರವಾದ ಭವನವಿದು, ಸ್ವರ್ಗದಂತೆ ಕಾಣುತ್ತಿದೆ. ಸ್ವರ್ಗ ಇದೆಲ್ಲ ಗುರುಜಿ, ಸ್ವರ್ಗಕ್ಕೆ ನಮ್ಮೊಡನೆ ನೀವು ಬರ್ತೀರಾ? ಹಾ. ಕೈ ಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳಿ. ಹೌದಾ? ಸ್ವಚ್ಛ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬೇಕಾ? ಸ್ವರ್ಗವೋ ನರಕವೋ ಅದು ನಿಮ್ಮ ಕರ್ಮದ ಮೇಲೆ ನಿರ್ಧಾರವಾಗಿದೆ ಮಹೋದಯ. ಆದರೆ ನಾವು ಏನು ಮಾಡುವುದಕ್ಕೂ ಮುಂಚೆಯೂ ಒಳ್ಳೆ ರೀತಿಯ ಅತಿಥಿ ಸತ್ಕಾರವನ್ನು ಮಾಡಲು ಇಚ್ಛಿಸುತ್ತೇವೆ. ಅತಿಥಿ ಸತ್ಕಾರ? ಹೌದು. ಅತಿಥಿ ಸತ್ಕಾರದಲ್ಲಿ ಭೋಜನ ಕೂಡ ಲಭ್ಯವಿದೆ ಅಲ್ವೇ? ಅವಶ್ಯವಾಗಿ, ಅದಂತೂ ಪ್ರಥಮವಾಗಿ ಕೊಡುತ್ತೇವೆ. ಇತ್ತ ಕಡೆ ಬನ್ನಿ, ಭೋಜನ ದೊರಕುತ್ತಿದೆ ಅಂತ. ನೀವು ಬನ್ನಿ, ನಿಮ್ಮ ಸ್ನಾನ ಗ್ರಹಣ ಮಾಡಿ. ಇಷ್ಟೊಂದು ವಿಶೇಷ ಭೋಜನ, ಇಷ್ಟೊಂದು ಸ್ವಾದಿಷ್ಟ ಭೋಜನ ನೋಡ್ತಾ ಇದ್ರೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಎಲ್ಲಿಂದ ಆರಂಭಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಉದ್ದಿನ ವಡೆ ತಿನ್ಲಾ, ಪೂರಿ ತಿನ್ಲಾ, ಇದನ್ನ ಅಯ್ಯೋ ಬೇಗ ಬೇಗ ತಿಂತೀನಿ ನಾನು. ಗುರುಜಿ, ನಾವು ತುಳಸಿ ದಳವನ್ನ ಜೊತೆಗಿಟ್ಕೊಳ್ಬೇಕು. ಯಾಕೆ? ಅಯ್ಯೋ ಗುರುಜಿ, ಈ ಭೋಜನದಲ್ಲಿ ವಿಷ ಬೆರೆಸಿದ್ರೆ ಏನ್ ಮಾಡೋದು? ನಮ್ಗೆ ಗೊತ್ತಾಗದೆ ಇರೋ ಹಾಗೆ ಷಡ್ಯಂತ್ರವನ್ನು ರಚಿಸಿರ್ಬೋದು. ಕನಿಷ್ಠ ಪಕ್ಷ ತುಳಸಿ ದಳನಾದ್ರೂ ಬಾಯಲ್ಲಿರುತ್ತಲ್ಲ. ವ್ಯರ್ಥವಾದ ಮಾತನ್ನ ಆಡ್ಬೇಡ ಮಣಿ. ಗುರುಜಿ ಎಷ್ಟು ಬಾರಿ ಹೇಳಿದ್ದಾರೆ ನೋಡು, ನಾವು ಅವರ ಮರ್ಯಾದೆಯನ್ನ ಪಾಲನೆ ಮಾಡಬೇಕು ಅಷ್ಟೇ. ಎಂಥ ಮರ್ಯಾದೆ? ನೀವು ಗುರುಗಳು, ನಾವು ನಿಮ್ಮ ಶಿಷ್ಯರು. ಮೊದಲು ನೀವು ತಿನ್ನುತ್ತೀರಿ, ತದನಂತರ ನಾವು ತಿನ್ನುತ್ತೇವೆ. ಇದು ಉಚಿತವಾಗಿದೆ. ಏನ್ ಯೋಚಿಸ್ತಿದ್ರೆ ಗುರುಜಿ? ಭೋಜನವನ್ನ ಪ್ರಾರಂಭಿಸಿ. ನೀವು ಬದುಕಿದ್ರೆ ಭೋಜನವನ್ನ ನಾವು ಪ್ರಾರಂಭಿಸ್ತೇವೆ. ಗುರುಜಿ, ದನಿಯ ಮಾತಿನ ತಾತ್ಪರ್ಯ ಏನಂದ್ರೆ ಭೋಜನ ಉಳಿದ್ರೆ ನಾವು ತಿಂತೀವಿ. ನಮಗೆ ನಿಮ್ಮ ಮಾತಿನ ಅರ್ಥವಾಗುತ್ತಿದೆ. ಈ ವಿಷದ ಪ್ರಯೋಗವನ್ನು ನಮ್ಮ ಮೇಲೆ ಮಾಡುತ್ತಿದ್ದೀರಲ್ಲವೇ? ಮೊದಲು ನೀವಿಬ್ಬರು ತಿನ್ನಬೇಕು. ಇಲ್ಲ ಗುರುಗಳೇ. ತಿನ್ನಿ ತಿನ್ನಿ. ಇಲ್ಲ. ಪಂಡಿತ ರಾಮಕೃಷ್ಣ, ತಿನ್ನಿ. ಹಾಗೇನು ನೋಡುತ್ತಿರುವಿರಿ? ಸಮಯಕ್ಕೆ ಓಡಿ ಹೋಗಲು ಹಾಗೆಂದು ಯೋಚಿಸಲಬೇಡಿ. ಓಡಿ ಹೋಗಲಲ್ಲ, ಯುದ್ಧವನ್ನ ನಿಲ್ಲಿಸಿ ಮಾತೆಯ ಆಭರಣಗಳನ್ನು ಹಿಂಪಡೆಯುವ ಸಂದರ್ಭಕ್ಕಾಗಿ ಕಾಯ್ತಿದ್ದೇನೆ. ಇಲ್ಲಂತೂ ನಾವು ಬದುಕುತ್ತೀವ ಅನ್ನುವುದು ಗೊತ್ತಿಲ್ಲ, ಮತ್ತೆ ನಿಮಗೆ ಯುದ್ಧದ ಚಿಂತೆಯಾಗಿದೆ. ಅಯ್ಯೋ ಪಂಡಿತ ರಾಮಕೃಷ್ಣ, ಮೊದಲೇ ಚಕ್ರ ವ್ಯೂಹದಲ್ಲಿ ಸಿಲುಕಿ ನಮ್ಮ ಮೃತ್ಯುವನ್ನು ನಾವೇ ಬರಮಾಡಿಕೊಂಡಿದ್ದೇವೆ. ಇವಾಗ ಪ್ರಾಯಶ್ಚಿತ ಮಾಡಿಕೊ. ತಿನ್ನಿ ವಿಷಪೂರಿತ ಭೋಜನವನ್ನು, ಆಮೇಲೆ ಒದ್ದಾಡಿ ಒದ್ದಾಡಿ ಸಾಯಿ. ಭೋಜನದಲ್ಲಿ ವಿಷವಿಲ್ಲ, ನಿಶ್ಚಿಂತೆಯಿಂದ ಗ್ರಹಣ ಮಾಡಿ. ನಾವು ಹೇಗೆ ನಂಬಬೇಕು ಧನಂಜಯ ಅವರೇ? ಯಾಕೆಂದರೆ ದನ ಮಾತನಾಡುತ್ತೆ. ಧನ ಮಾತನಾಡುತ್ತದೆ, ಭೋಜನ ಮಾತನಾಡುವುದಿಲ್ವಾ? ನನ್ನನ್ನು ತಿನ್ನಬೇಡ, ನನ್ನಲ್ಲಿ ವಿಷವಿದೆ ಎಂದು. ನಿಮ್ಮನ್ನೆಲ್ಲ ಸಾಯಿಸಲು ನಮ್ಮ ಹತ್ತಿರ ಬಹಳ ವಿಧಗಳಿವೆ. ಇಷ್ಟೆಲ್ಲ ಆಹಾರ ವ್ಯರ್ಥ ಮಾಡುವ ಅಗತ್ಯವಿಲ್ಲ ನಮಗೆ. ಭೋಜನದಲ್ಲಿ ವಿಷವಿಲ್ಲ, ತಿನ್ನಿ ಪಂಡಿತರೇ. ಸೂರಜ್ಗಳೇ ಗುರುಗಳೇ, ಶುರು ಮಾಡಿ ಗುರುಜಿ. ಪಂಡಿತರೇ, ನಾವು ಹೇಳಿದೆವಲ್ಲ, ಭೋಜನದಲ್ಲಿ ವಿಷವಿಲ್ಲ. ಇದರ ಅವಶ್ಯಕತೆ ಇಲ್ಲ, ಧನ್ಯವಾದ. ಪಂಡಿತರೇ, ನೀವೇನಾದರೂ ಎಲ್ಲಿಯವರೆಗೂ ಮಾತೆಯ ಆಭರಣಗಳು ಸಿಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಅನ್ನವನ್ನು ಮುಟ್ಟುವುದಿಲ್ಲವೇ? ಹೌದು. ಹಾಗಾದ್ರೆ ಸರಿ, ನಿಮ್ಮ ಹೆಸರನ್ನ ಇತಿಹಾಸದಲ್ಲಿ ಬರೆಯಲಾಗುತ್ತದೆ. ಪ್ರಸಿದ್ಧ ಪಂಡಿತ ರಾಮಕೃಷ್ಣರು ಹಸಿವಿನಿಂದ ಪ್ರಾಣತ್ಯಾಗ ಮಾಡಿದರು. ಅದು ಕೂಡ ಇಂಥ ಶ್ರೀಮಂತ ಶಕ್ತಿಶಾಲಿ ಧನಂಜಯ ಮೊದಲಿಯಾರರ ಆಸ್ಥಾನದಲ್ಲಿ. ಏನು ಮಂತ್ರಿಗಳೇ, ಈ ಬಾಲಕನಿಗೆ ಏನಾಗಿದೆ? ಬಂದಾಗಿನಿಂದ ನಾನು ನೋಡ್ತಿದ್ದೇನೆ, ಈತ ಒಂದು ಶಬ್ದ ಕೂಡ ಮಾತಾಡಲಿಲ್ಲ. ಆತನಿಗೆ ಮಾತನಾಡಲು ಬರುವುದಿಲ್ಲ. ಅದರಿಂದ ನಮಗೆ ಏನೂ ಸಮಸ್ಯೆ ಇಲ್ಲ, ಯಾಕೆಂದರೆ ನಮ್ಮ ಧನ ಮಾತನಾಡುತ್ತದೆ. ಈ ಧನ ನನ್ನ ಮೊಮ್ಮಗನಿಗೂ ಸೇರುತ್ತದೆ. ನನ್ನ ತಾಯಿ ಹೇಳ್ತಾಳೆ, ಧನದಿಂದ ಭವಿಷ್ಯ ಆಗೋದಿಲ್ಲ.
ಅದಕ್ಕೆ ಸಂಸ್ಕಾರದ ಅವಶ್ಯಕತೆ ಇದೆ. ಈತನಲ್ಲಂತೂ ಅದು ಸ್ವಲ್ಪವೂ ಕಾಣ್ತಿಲ್ಲ. ಪಂಡಿತ ರಾಮಕೃಷ್ಣ, ನೆಮ್ಮದಿಯಾಗಿ ತಿನ್ನಲು ಬಿಡುವುದಿಲ್ಲ, ಬದುಕಲು ಬಿಡುವುದಿಲ್ಲ. ನಿಮ್ಮ ಮಾತಿನ ತಾತ್ಪರ್ಯವೇನೆಂದರೆ ನಾವು ಇವನಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿಲ್ಲವೇ? ಹೇಗ್ ಕೊಡ್ತೀರಾ ಧನಂಜಯ ಅವರೇ? ಯಾವ ಮನುಷ್ಯ ಮಾತೆಯ ಆಭರಣಗಳನ್ನ ಕಳುವು ಮಾಡಿಸುವ ಕೆಟ್ಟ ಕೆಲಸ ಮಾಡ್ತಾನೋ ಸ್ವತಃ ಆತನೇ ಸಂಸ್ಕಾರಿ ಅಲ್ಲ. ನೀವು ನಿಮ್ಮ ಮೊಮ್ಮಗನಿಗೂ ಅಂತಹ ಸಂಸ್ಕಾರ ನೀಡ್ತೀರಿ. ಸಾಕು ಮಾಡು ಪಂಡಿತ ರಾಮಕೃಷ್ಣ, ಇನ್ನೊಂದು ಮಾತು ಆಡಬೇಡಿ. ನನ್ನ ಮೊಮ್ಮಗನನ್ನು ಮಧ್ಯೆ ತರುವ ಅವಶ್ಯಕತೆ ಇಲ್ಲ. ನಿಮಗೆ ಈತನ ಕಷ್ಟ ನಷ್ಟಗಳ ಬಗ್ಗೆ ಅರಿವಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವನು ತನ್ನ ಮಾತಾಪಿತರನ್ನು ಕಳೆದುಕೊಂಡಿದ್ದಾನೆ. ಅವರ ರಥ ಬಿದ್ದೋಗಿ ಇವನು ಜೀವಂತ ಉಳಿದ, ಆದರೆ ಇವನ ಮಾತಾಪಿತ ಆಘಾತದಿಂದ ತನ್ನ ಮಾತನ್ನು ಕಳೆದುಕೊಂಡ. ಇವನೆಂಥ ಮೇಧಾವಿ ಎಂದರೆ ಹುಟ್ಟುತ್ತಲೇ ನಗು ನಗುತ್ತಾ ಇದ್ದ 6 ತಿಂಗಳಿಗೆ ಮಾತನಾಡುವುದನ್ನು ಆರಂಭಿಸಿದ. ಇದರ ಅರ್ಥ ಈತ ಪುನಃ ಮಾತನಾಡಬಹುದು. ಈತನಿಗೆ ಹೇಗೆ ಮಾತಾಡಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಪಂಡಿತ ರಾಮಕೃಷ್ಣ, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇವೆ ನಾವು. ನೀವು ಅಸಂಭವವನ್ನ ಸಂಭವ ಮಾಡುತ್ತೀರ. ಎಲ್ಲ ಸಮಸ್ಯೆಗಳಿಗೆ ಉತ್ತರವಿದೆ ನಿಮ್ಮಲ್ಲಿ. ತುಂಬಾ ಜ್ಞಾನಿಗಳು. ಆದರೆ ಇದೆಲ್ಲದರಿಂದ ನೀವು ನನ್ನ ಮೊಮ್ಮಗನ ಮೇಲೆ ಅಪಹಾಸ್ಯ ಮಾಡುವ ಯಾವುದೇ ಅಧಿಕಾರವಿರುವುದಿಲ್ಲ. ಕರ್ಮಗಳಿಂದ ಭಾಗ್ಯ ಪರಿವರ್ತನೆಗೊಳ್ಳುತ್ತದೆ ಧನಂಜಯ ಅವರೇ. ಜ್ಞಾನಿಗಳನ್ನ ನಮ್ಮ ಪಕ್ಕದಲ್ಲಿ ಸೇರಿಸ್ಕೊಳ್ತೇವೆ, ಆದ್ರೆ ಅಜ್ಞಾನಿಗಳಿಗೆ ಯಾವ ಉಪಾಯ ಇಲ್ಲ. ಏನನ್ನು ಹೇಳಲು ಬಯಸುತ್ತೀರಾ? ಅದೇ ಈ ಬಾಲಕ ಹುಟ್ಟಿನಿಂದ ಮೂಕನಾಗಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಆದ್ರೆ ಈತನಿಗೆ ಮೊದಲಿಂದಲೂ ಮಾತು ಬರ್ತಿತ್ತು. ಈಗಲೂ ಸಹ ಮಾತನಾಡಲು ಶಕ್ತನಾಗಿರ್ತಾನೆ. ಅರ್ಥಾತ್ ನಮ್ಮ ಶರೀರ ಪಂಚೇಂದ್ರಿಯಗಳ ಹಿಡಿತದಲ್ಲಿರುತ್ತೆ. ಅದರಿಂದ ಏನೇ ಆದ್ರೂ ಮಾನಸಿಕ ಆಘಾತವಾಗುತ್ತೆ. ಅದರ ಪ್ರಭಾವ ನಮ್ಮ ಮನಸ್ಸಿಗೆ ಆಗುತ್ತೆ. ಅದರ ಸೀದಾ ಪ್ರಭಾವ ನಮ್ಮ ಶರೀರ ಅಥವಾ ಪಂಚೇಂದ್ರಿಯಗಳ ಮೇಲಾಗುತ್ತೆ. ಇದರ ಪ್ರತಿಫಲವಾಗಿ ಕೆಲವರಿಗೆ ಪ್ರಾಣ ಹೋಗುತ್ತೆ, ಕೆಲವರಿಗೆ ದೃಷ್ಟಿ ಹೋಗುತ್ತೆ, ಕೆಲವರು ಮೂಕರಾಗ್ತಾರೆ, ಇನ್ನು ಕೆಲವರಿಗೆ ಬೇರೆ ರೀತಿ. ಆದ್ರೆ ಆ ಮನುಷ್ಯ ಆ ಮಾನಸಿಕ ಆಘಾತದಿಂದ ಮುಕ್ತನಾದರೆ ಆತನ ಶಕ್ತಿಗಳನ್ನ ಪುನಃ ಪ್ರಾಪ್ತಿಯಾಗತ್ತೆ. ಇದರ ಅರ್ಥ ಸೂರ್ಯಕುಮಾರ ಮಾತನಾಡಬಲ್ಲನೆ. ಈತನಕ್ಕಾಗ ಅವಶ್ಯವಾಗಿ ಮಾತಾಡಬಲ್ಲ. ಆದ್ರೆ ಆ ದುರ್ಘಟನೆಯ ನಂತರ ಇವನ ನಗು ನೋಡೇ ಇಲ್ಲ. ನಾನು ಪ್ರಯತ್ನ ಅಂತೂ ಮಾಡಬಹುದಲ್ವೇ? ನನಗೆ ಸಂಪೂರ್ಣ ನಂಬಿಕೆ ಇದೆ ಸೂರ್ಯಕುಮಾರ ಪುನಃ ಮಾತಾಡ್ತಾನೆ. ಇದು ಸಂಭವವಾದರೆ ನಾನು ನಿಮ್ಮನ್ನು ಕ್ಷಮಿಸುವುದಷ್ಟೇ ಅಲ್ಲ, ನಿಮಗೆಲ್ಲ ಪುರಸ್ಕಾರವನ್ನ ನೀಡಿ ಸನ್ಮಾನವನ್ನ ಮಾಡಿ ವಿಜಯನಗರಕ್ಕೆ ಹಿಂದಿರುಗಿಸುತ್ತೇನೆ. ಹೌದಾ? ಹಾಗಾದ್ರೆ ನೀವೆಲ್ಲ ನಿಶ್ಚಿಂತರಾಗಿರಿ. ನಾವು ರಾಜ ಪುರೋಹಿತ ತಥಾಚಾರ್ಯರು ನಿಮ್ಮ ಮೊಮ್ಮಗನನ್ನು ಮಂತ್ರದ ಶಕ್ತಿಯಿಂದ ಪುನಃ ಸ್ವಸ್ಥನನ್ನಾಗಿ ಮಾಡುತ್ತೇವೆ. ಈತನ ಜೊತೆ ಸ್ವಲ್ಪ ಸಮಯ ಕಳೆಯಲು ಅವಕಾಶ ಕೊಡಿ. ಅವಶ್ಯವಾಗಿ. ಮಹಾರಾಜ, ನಮ್ಮ ರಣನೀತಿಯ ಪ್ರಕಾರ ಪೂರ್ತಿ ಸೇನೆಯನ್ನ 2 ಭಾಗವಾಗಿ ವಿಂಗಡಿಸಲಾಗಿದೆ. ನಗರದಲ್ಲಿರುವ ಜನರ ಸುರಕ್ಷತೆಗೆ ಯಾವ ವ್ಯವಸ್ಥೆ ಆಗಿದೆ? ಕೆಲವು ಸೈನಿಕರು ನಗರ ಹಾಗೂ ಹಳ್ಳಿಗಳಲ್ಲಿ ಇದ್ದು ಸುರಕ್ಷತೆಯನ್ನ ಕಾಪಾಡುತ್ತಾರೆ. ಶತ್ರುಗಳು ವೇಷವನ್ನು ಮರೆಮಚ್ಚಿ ನಗರ ಪ್ರವೇಶಿಸಬಹುದು. ಎಲ್ಲ ಬ್ರಾಹ್ಮಣರು ಹಾಗೂ ಸ್ತ್ರೀಯರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿರೆಂದು ಆದೇಶಿಸಿದ್ದೇನೆ. ಹೌದು ಮಹಾರಾಜ. ಹಾಗೂ ಎಲ್ಲ ದರ್ಬಾರಿಗಳಿಗೆ ವಿಶೇಷ ಸುರಕ್ಷತೆಯನ್ನು ನೀಡಿ. ಮುಖ್ಯವಾಗಿ ಗುರುವರ್ಯ ಹಾಗೂ ಪಂಡಿತ ರಾಮಕೃಷ್ಣರಲ್ಲಿದ್ದಾರೆ. ಅದು ಪಂಡಿತ ರಾಮಕೃಷ್ಣ, ಅದು ಅವರು ಇಲ್ಲೇ ಇದ್ದಾರೆ ಮಹಾರಾಜ. 2 ದಿನಗಳಿಂದ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡಿಲ್ಲ. ಅದು ಅವರ ಆರೋಗ್ಯ ಸರಿಯಿಲ್ಲ ಮಹಾರಾಜ. ಮನೆಯಲ್ಲಿ ವಿಶ್ರಮಿಸುತ್ತಿದ್ದಾರೆ. ನಿಶ್ಚಿಂತೆಯಿಂದಿರಿ ಮಹಾರಾಜ, ನಾಳೆ ಅಷ್ಟರಲ್ಲಿ ನಿಮ್ಮ ಮುಂದಿರುತ್ತಾರೆ. ಆರೋಗ್ಯವೇ? ಹೌದು ಮಹಾರಾಜ. ಏನೇನು ಮಾತಾಡು. ಗುರುಜಿ, ಈ ಬಾಲಕನನ್ನು ನಗಿಸುವುದು ಕಲ್ಲನ್ನು ತಿಂದಂತೆ.
ಅಷ್ಟೇ ಅಲ್ಲ ಗುರುಗಳೇ, ಕಲ್ಲನ್ನು ಕಚ್ಚಿ ಕಚ್ಚಿ ತಿಂದು ಪುಡಿ ಮಾಡ್ದಂಗೆ. ಅಯ್ಯೋ ಅದೀಗ ಸಮಸ್ಯೆ ಆಗಿದೆ. ಈತ ನಗುವ ತನಕ ಮಾತನಾಡುವುದಿಲ್ಲ, ಮಾತನಾಡುವ ತನಕ ನಾವು ಬಚಾವಾಗಲು ಸಾಧ್ಯವಿಲ್ಲ. ಆ ಪಂಡಿತ ರಾಮಕೃಷ್ಣ ಇವನನ್ನು ನಗಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾನೆ. ಈ ಕೆಲಸ ಅವನದು, ಅವನೇ ಮಾಡಲಿ, ನಾನೇನು ಮಾಡಲಿ? ಇಲ್ಲ ಗುರುಜಿ, ನೀವು ಸಹ ಬಾಲಕನನ್ನು ನಗಿಸುವುದಾಗಿ ಹೇಳಿದ್ದೀರಿ. ಆದ್ರೆ ಅದು ಏನೀಗ? ಭಗವಂತ, ನಗಿಸುವುದಾದ್ರೂ ಹೇಗೆ ಸೂರ್ಯಕುಮಾರನನ್ನು? ಅರೆ ಪಂಡಿತ ರಾಮಕೃಷ್ಣ, ನನಗಂತೂ ಪ್ರಯತ್ನಿಸಿ ಸಾಕಾಗಿ ಹೋಗಿದೆ. ಈಗ ನೀನು ಹೇಗೆ ನಗಿಸುವ ಈತನನ್ನು? ಹೀಗೆ ಯೋರ್ಯಾ, ನನ್ನ ಸ್ನೇಹಿತನಾಗ್ತೀಯಾ? ನಾನು ಎಷ್ಟೊಂದು ದೂರದಿಂದ ನಿನ್ನನ್ನು ಭೇಟಿಯಾಗಲು ಬಂದಿದ್ದೀನಿ. ಮಾತನಾಡುವ ಜಾದುಗೊಂಬೆಯನ್ನು ತಂದಿದ್ದೀಯ ನೀನು? ಈ ಬೋರ್ಡನ್ನು ಜೊತೆ ಕರ್ಕೊಂಡು ಬಂದಿದ್ಯಾ? ನೋಡುವುದಕ್ಕೆ ದೊಡ್ಡ ಕಪಟಿ ಹಾಗೆ ಕಾಣ್ತಾನೆ. ಈತನನ್ನು ಜೊತೆಗಿಟ್ಟುಕೊಂಡು ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರು ಹೇಳ್ತಿರೋದು? ನಿಂಗೆ ಹೇಳ್ತಿರೋದ, ನಂಗೆ ಹೇಳ್ತಿರೋದ, ಅವ್ನ್ ಹೇಳ್ತಿರೋದ? ನಮ್ಗಲ್ಲ ಗುರುಜಿ, ನಿಮ್ಗೆ ಹೇಳ್ತಿದ್ದಾರೆ. ನಿಮ್ಗಲ್ದೆ ಇನ್ಯಾರಿಗೆ ಹೇಳೋದಕ್ಕೆ ಸಾಧ್ಯ? ಸತ್ಯವಚನ ಗುರುಜಿ. ನಾನು ನಿಮ್ಗೆ ಹೇಳುತ್ತಿರುವೆ ಗುರುಗಳೇ. ನೀವಿಬ್ರು ನನ್ನನ್ನು ನೋಡಿ ಏಕೆ ಆಡ್ಕೊಳ್ತಿರುವಿರಿ? ಮೂರ್ಖನ ಸೇವೆಯನ್ನು ಮಾಡಿಕೊಂಡು ಬದುಕಿರುವರಾ? ಯಾವುದಾದ್ರೂ ಉಚಿತವಾದ ಅಥವಾ ಒಳ್ಳೆ ಕೆಲಸವನ್ನು ಮಾಡಿ. ಕೆಲಸದ ಕಳ್ಳೆರೆ. ಪಂಡಿತ ರಾಮಕೃಷ್ಣ, ಈ ಮಾಯಾವಿ ಜಾದುಗೊಂಬೆಗೆ ಏನು ಹೇಳದೆ ಎಲ್ಲರ ಬಗ್ಗೆ ಗೊತ್ತಿದೆ. ನಮ್ಮ ಬಗ್ಗೆ ಇದನ್ನು ಮಾತಾಡೋಕ್ಕಿಂತ ಮೊದಲೇ ತೆಗೆದುಕೊಂಡು ಹೋಗಿ, ಶೀಘ್ರವಾಗಿ ತೆಗೆದುಕೊಂಡು ಹೋಗಿ. ಗುರುವರೇ, ನಾನು ಕೆಲವು ದಿನಗಳ ಹಿಂದೆ ಗೊಂಬೆ ಹಾಗೆ ಮಾತನಾಡುವ ಕಲೆಯನ್ನು ಕಲ್ತಿದ್ದೇನೆ ಅಲ್ವೇ? ನಿಮಗೆ ಸ್ಮರಣೆ ಇಲ್ವೇ? ಹೊಟ್ಟೆಯಿಂದ ಮಾತಾಡೋದು. ಹಾ, ಸ್ಮರಣೆ ಇದೆ. ಏನು ಇದರ ಅರ್ಥವೇನೆಂದರೆ ಈ ಗೊಂಬೆಯ ಮೂಲಕ ನೀನು ನನಗೆ ಅವಮಾನಿಸುತ್ತಿದ್ಯಾ? ನಾನಂತೂ ಕೇವಲ ಸತ್ಯವನ್ನೇ ನೋಡುತ್ತಿದ್ದೆ. ಕ್ಷಮಿಸಿ ಕ್ಷಮಿಸಿ, ಅವನನ್ನು ನಗಿಸುವ ಪ್ರಯತ್ನ ಮಾಡ್ತಿದ್ದೇನಲ್ವೇ, ಅದರಿಂದಲೇ. ನಕ್ಸಿ ನಕ್ಸಿ ಬಿಡುವುದಿಲ್ಲ ಪಂಡಿತ ರಾಮಕೃಷ್ಣ ನಿನ್ನನ್ನು. ಕಾಪಾಡಿ ಕಾಪಾಡಿ ಗುರೂಜಿ, ಗುರುವರೇ, ಉಳಿಸಿ ಅವರನ್ನು, ಕಾಪಾಡಿ. ಉಳಿಸಿ. ನಾವು ಬರುತ್ತಿದ್ದೇವೆ. ಬಿಡು 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 ಇವನನ್ನು ಬಿಡು 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 ಬಿಡು. ನಿಮ್ಮ ಕೈಯಲ್ಲಿ ಏನೂ ಸಾಧ್ಯವಿಲ್ಲ, ಎಲ್ಲ ವ್ಯರ್ಥ. ಮಂತ್ರಿಗಳೇ, ಇವರಿಗೆ ಸರಿಯಾಗಿ ಪ್ರಯತ್ನ ಪಡೆದು ಹೇಳಿ, ಇಲ್ಲವಾದ್ರೆ ಇಲ್ಲ, ನಾವೇನು ಮಾಡ್ತೇವೆ, ಖಂಡಿತ ಮಾಡ್ತೇವೆ, ಅವಶ್ಯವಾಗಿ ಹಾ ಮಾಡ್ತೇವೆ. ಗುರುವರ್ಯ, ನೀವು ಮಾತ್ರ ನಗ್ಸಲು ಸಾಧ್ಯ. ಅಯ್ಯೋ, ನಾವ್ ಹೇಗೆ ನಗ್ಸೋಕ್ ಸಾಧ್ಯ? ಅಯ್ಯೋ ಗುರುಗಳೇ, ಹಾಸ್ಯವು ನರನಾಡಿಯಲ್ಲಿ ತುಂಬಿಕೊಂಡಿದೆ. ಅದಂತೂ ನಿಜ. ಹೌದು ಗುರುಜಿ, ಏನು ಸಿಗ್ಲಿಲ್ಲ ಅಂದ್ರೆ ಸ್ವಯಂ ನಿಮ್ಮನ್ನು ನೋಡಿದ್ರೆ ಆಸೆ ಎಂಬುದು ಉಕ್ಕಿ ಉಕ್ಕಿ ಬರುತ್ತದೆ. ಅಯ್ಯೋ, ಅದೆಲ್ಲ ಹಾಗಿರ್ಲಿ. ಅದಕ್ಕಿಂತ ಮೊದಲು ಗುರುವರ್ಯರ ವಸ್ತ್ರಗಳ ಬದಲಾವಣೆ ಆಗ್ಬೇಕಾಗಿದೆ. ಅವ್ರ ವೇಷಭೂಷಣ, ರೀತಿ ನೀತಿ ಬೇರೆ ಏನಾದ್ರೂ ಮಾಡ್ಬೇಕು. ರೀತಿ ನೀತಿ ವೇಷಭೂಷಣ ಹೇಗೆ? ಹೀಗೆ ಪಂಡಿತ ರಾಮಕೃಷ್ಣ ಈತ ನಗ್ತಾನೆ ಇಲ್ಲ. ಅರೆ ಗುರುಜಿ, ನೀವು ನಗಿಸ್ತಿದ್ದೀರೋ ಅಳಿಸ್ತಿದ್ದೀರೋ? ಸಾ ಸಾ ಪಾದಾನಿ ಸಾ. ಅಯ್ಯೋ, ನಗು ಯಾ, ನಗು ಆ, ಆ. ನಗು ನಗು ನಗು. ಹಿಂಗ್ ಮಾಡೋಣ ಗುರುಗಳೇ, ನೀವು ಹಾಡೇಳಿ, ನಾವು ಕುಣಿತೀವಿ. ನಾವು ನಗು ಮಾಡ್ತೇವೆ, ನಗು ನಾವು ತ್ಯಾಗ. ಮಾಡ್ತೇವೆ. ಸರಿಗಮ ಸರಿಗಮ ಸರಿಗಮ. ನೋಡು ನೋಡು ಹೇಗ್ ಕುಡಿತಾ ಇದಾರೆ. ನೋಡು ನೋಡು ನೋಡು.
ನಮ್ ಗುರುಗಳು ಅಸಲಿ ರೂಪ ತೋರಿಸ್ತಿದ್ದಾರೆ. ಅವನು ಅವಶ್ಯವಾಗಿ ಅವಶ್ಯವಾಗಿ ನಗ್ತಾನೆ. ಏನು ಮಾಡುತ್ತಿದ್ದೀರಾ ನೀವು? ಮಗುವನ್ನ ನಗಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಭಯಪಡಿಸ್ತಿದ್ದೀರಾ? ಮಗುವಿನ ಪ್ರಾಣ ತಗೋತೀರಾ? ನಿಲ್ಸಿ ಇದನ್ನೆಲ್ಲ, ಹೋಗಿ ಇಲ್ಲಿಂದ. ಇನ್ನೊಂದು ಪ್ರಯತ್ನ ಮಾಡಲು ಅವಕಾಶ ಕೊಡಿ. ಕೊನೆಯ ಅಂತಿಮ ಪ್ರಯತ್ನ. ವಾಸ್ತವಿಕವಾಗಿ ತಿಳಿತು, ಇನ್ನೊಬ್ಬರನ್ನ ನಗಿಸೋಷ್ಟ್ರೊಳಗೆ ನಮಗ್ ತುಂಬಾ ದುಃಖ ಆಗುತ್ತೆ. ನೋಡಿ ನನ್ನ ವ್ಯವಸ್ಥೆ. ನಗಿಸೋದು ತುಂಬಾ ಕಠಿಣ, ಆದ್ರೆ ಯಾರನ್ನಾದ್ರೂ ಅಳಿಸ್ಬೋದು. ಏನಾಯ್ತು? ಉಪಾಯ ಹೊಳಿತು. ನೀವು ಒಂದು ಕ್ಷಣ ಇರಿ, ನಾನು ಈಗಲೇ ಬರ್ತೇನೆ. ಧನಂಜಯ ಮಹೋದಯರೇ, ಏನಂದ್ರೆ ಸೂರ್ಯಕುಮಾರನನ್ನು ಸರಿಪಡಿಸಲು ನಿಮ್ಮ ಕಠಾರಿಯ ಅವಶ್ಯಕತೆ ಇದೆ. ಏನು? ಸಿಗುತ್ತಾ? ಆಗೋದಿಲ್ಲ. ಧನ್ಯವಾದ. ನಿಂತ್ಕೊಳ್ಳಿ. ಯಾರಾದ್ರೂ ಹತ್ತಿರ ಬರುವ ಪ್ರಯತ್ನ ಪಟ್ಟರೆ ಒಂದೇ ಇರಿತಕ್ಕೆ ಧನಂಜಯ ಅವರು ಪ್ರಪಂಚವನ್ನು ಬಿಟ್ಟು ಹೊರಡುತ್ತಾರೆ. ಧನಂಜಯ ಅವರೇ, ನಿಮ್ಮ ಅಂಗರಕ್ಷಕರಿಗೆ ಹೇಳಿ ದೂರವಿರಲು. ನನ್ನ ಕೈ ನಿಯಂತ್ರಣದಲ್ಲಿಲ್ಲ, ಈಗಲೇ ತಿಳಿಸ್ತಿದ್ದೇನೆ. ನಿಂತ್ಕೊಳ್ಳಿ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಕೆಳಗಿಳಿಸಿ, ನಾನು ಹೇಳ್ತಾ ಇರೋದು ಕೆಳಗಿಳಿಸಿ. ಕಡ್ಗಳನ್ನ ಕೆಳಗಿಳಿಸಿ. ಅಯ್ಯೋ ಭಗವಂತ, ಹೇಗೆ ಪ್ರತೀತಿ ಆಗ್ತಿದೆ. ಪಂಡಿತ ರಾಮಕೃಷ್ಣ ಹುಚ್ಚನಾಗಿದ್ದಾನೆ. ನಮ್ಮೆಲ್ಲರ ಜೀವನವನ್ನು ಸಂಕಟದಲ್ಲಿ ಸಿಲುಕಿಸಿದ್ದಾನೆ. ಇವನನ್ನು ಹವನದ ಸಾಮಗ್ರಿ ಹಾಕಿ ಭಸ್ಮ ಮಾಡುತ್ತಾರೆ, ಸ್ವಾಹ ಮಾಡುತ್ತಾರೆ. ಯಾರು ಬದುಕುವುದಿಲ್ಲ. ಪಂಡಿತ ರಾಮಕೃಷ್ಣ, ಏನು ಮಾಡ್ತಿದ್ರಿ ನೀವು? ಪಂಡಿತ ರಾಮಕೃಷ್ಣ, ಅಯ್ಯೋ ಧನಂಜಯರವರನ್ನ ಬಿಟ್ಟು ಬಿಡಿ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅಯ್ಯೋ ಪಂಡಿತ ರಾಮಕೃಷ್ಣ, ಸ್ವತಂತ್ರರನ್ನಾಗಿ ಮಾಡಿ ನಮ್ಮ ಪ್ರಭುಗಳನ್ನು. ಎಲ್ಲ ಭಗವಂತನ ಕೃಪೆ. ನೋಡಿ, ಯಾರು ನನಗೆ ಹೇಳಲು ಬರಬೇಡಿ. ಗಾಬರಿಲಿ ಕಠಾರಿ ಏನಾದ್ರೂ ಅಲ್ಲಾಡಿ ಹೋದ್ರೆ ನಿಜವಾಗ್ಲೂ ಭಗವಂತನ ಕೃಪೆ ಆಗ್ತಾರೆ. ಭಗವಂತ ಕೃಪೆ ಮಾಡಬೇಡಿ. ಬಿಡಿ ಅವರನ್ನು ಬಿಡಿ. ಇಲ್ಲ ಗುರುಗಳೇ, ಪರಿಸ್ಥಿತಿ ಇಂತಹ ಹಂತಕ್ಕೆ ತಲುಪಿದ ಮೇಲೆ ಸಂಪೂರ್ಣವಾಗಿ ಕಾರ್ಯವನ್ನು ಮುಗಿಸ್ಬಿಡ್ತೇನೆ. ನಡ್ರಿ ಬೇಗ ನಡೀರಿ. ನಿಲ್ಲಿ. ಇಲ್ಲ ಗುರುವರ್ಯ, ನಡ್ರಿ, ಮೇಲ್ ಹತ್ತಿ. ಯಾರು ಮುಂದೆ ಬರುವ ಹಾಗಿಲ್ಲ. ಪಂಡಿತ ರಾಮಕೃಷ್ಣ, ಕೇಳಿ ನಿಮ್ಗೇನೇ ಬೇಕಿದ್ರು ಕೊಡ. ಮುಂದೆ ನಡಿ. ಸೈನಿಕರೇ, ನನ್ನ ಮುಖವನ್ನು ನೋಡುತ್ತಿದ್ದೀರಿ, ಹಿಂಬಾಲಿಸಿ. ಅಲ್ಲೇ ನಿಲ್ಲಿ. ಪಂಡಿತ ರಾಮಕೃಷ್ಣ, ಬೇಡ. ಎಲ್ಲರೂ ದೂರ ನಿಲ್ಲಿ, ಯಾರು ಹತ್ರ ಬರುವಂತಿಲ್ಲ. ನಿಂತ್ಕೊಳ್ಳಿ, ಯಾರು ಮುಂದೆ ಬರಬಾರ್ದು. ಸಾಯಿಸ್ತಾನೆ ಪಂಡಿತ, ಸಾಯಿಸ್ತಾನೆ. ಮಹಾ ಮೂರ್ಖ ಈ ಪಂಡಿತ. ಓಡಿ ಹೋಗ್ಬೇಕಿದ್ರೆ ಕೆಳಗೆ ಓಡಿ ಹೋಗ್ಬೇಕಿತ್ತು. ಮೇಲೆ ಬರುವ ಅವಶ್ಯಕತೆ ಏನಿತ್ತು? ಈಗ ಎಲ್ಲಿಗೆ ಹೋಗ್ತಾನೆ? ಏನ್ ಆಕಾಶಕ್ಕ? ಈಗ ನಾವೆಲ್ಲ ಸಿಕ್ಕಾಕೊಂಡ್ವಿ. ಈಗ ಏನು ಮಾಡಲು ಸಾಧ್ಯವಿಲ್ಲ. ನಿಲ್ಲಿಸಿ ಪಂಡಿತ ರಾಮಕೃಷ್ಣ, ನಮ್ಮನ್ನ ಮುಕ್ತಗೊಳಿಸಿ. ಕೇಳಿ, ನಿಮ್ಗೇನ್ ಬೇಕು? ನನ್ನ ಮಾತಿನ ಅರ್ಥವೇನೆಂದರೆ ಈ ಸಮಸ್ಯೆಯನ್ನು ಬುಡದಿಂದಲೇ ಸಮಾಪ್ತಿ ಮಾಡಬೇಕು. ಇದರಲ್ಲಿಯೇ ನಿಮ್ಮ ಹಾಗೂ ನಮ್ಮೆಲ್ಲರ ಒಳಿತಿದೆ. ಏನು ತಾತ್ಪರ್ಯ ನಿಮ್ಮದು? ನನ್ನ ಮಾತಿನ ಅರ್ಥವೇನೆಂದರೆ ತಾತಾಶ್ರೀ ಎದ್ದೇಳಿ. ತಾತಾಶ್ರೀ ಎದ್ದೇಳಿ. ತಾತಾಶ್ರೀ.
ರಾಮಕೃಷ್ಣನು ಎಲ್ಲಿದ್ದಾನೆ? ಹೊರಗೆ ಹೋಗದಂತೆ ನೋಡಿಕೊಳ್ಳಿ ಅವನನ್ನು. ಹುಡುಕಿ. ನಾನು ಇಲ್ಲೇ ಇದ್ದೇನೆ. ನೋಡಿ, ರಾಮಕೃಷ್ಣ ಎಲ್ಲಿದ್ದಾನೆ? ಓಡುವಕ್ಕೆ ಬಿಡಬೇಡಿ, ಹುಡುಕಿ ಅವನ್ನ, ಹುಡುಕಿ. ನಾನು ಇಲ್ಲೇ ಇದ್ದೀನಿ. ತಾತಾಶ್ರೀ, ತಾತಾಶ್ರೀ, ಸೂರ್ಯಕುಮಾರ, ಸೂರ್ಯಕುಮಾರ, ನೀನ್ ಮಾತಾಡ್ತಿದೀಯ? ಸೂರ್ಯ, ಕೇಳ್ದೆ ನೀನು? ಇವನ್ ಮಾತಾಡ್ತಿದ್ದಾನೆ, ಸೂರ್ಯ ಮಾತಾಡ್ತಿದ್ದಾನೆ. ನಾನೆಲ್ಲೂ ಓಡ್ ಹೋಗಿಲ್ಲ ಧನಂಜಯ ಅವರೇ. ನಾನು ಇಲ್ಲಿಂದ ಓಡ್ ಹೋಗಕ್ ಬಂದಿಲ್ಲ, ಹಾಗೆ ನಿಮ್ಮ ಹತ್ಯೆ ಮಾಡಲು ಬಂದಿರಲಿಲ್ಲ. ಒಂದ್ ವೇಳೆ ನಿಮ್ಮ ಹತ್ಯೆ ಮಾಡೋದೇ ಇದ್ದಿದ್ರೆ ಈ ಹುಲ್ಲಿನ ರಾಶಿ ಮೇಲೆ ನಿಮ್ಮನ್ನು ತಳ್ತಿರ್ಲಿಲ್ಲ, ಕಠಾರದಿಂದಲೇ ಅಲ್ಲೇ ಪ್ರಹಾರ ಮಾಡ್ತಿದ್ದೆ. ಇದೇ ನನ್ನ ಪ್ರಯತ್ನವಾಗಿತ್ತು. ಸೂರ್ಯಕುಮಾರ ಮೇಲಿಂದ ನೀವು ಬೀಳುವುದನ್ನು ನೋಡ್ದ. ಸ್ಮರಣೆ ಮಾಡಿಕೊಳ್ಳಿ, ಮೊದಲನೇ ದುರ್ಘಟನೆ. ತನ್ನ ಮಾತಾಪಿತಾ ಮೇಲಿಂದ ಕೆಳಗೆ ಬೀಳುವುದನ್ನು ನೋಡಿದ್ದ. ಇವನಿಗೆ ಆಘಾತವಾಗಿತ್ತು. ಅದರ ಕಾರಣ ಇವರ ವಾಣಿ ಮಾಯವಾಗಿತ್ತು. ಆದ್ರಿಂದ ಇವತ್ತು ಪುನಃ ತನ್ನ ತಾತಾಶ್ರೀ ಮೇಲಿಂದ ಕೆಳಗೆ ಬೀಳುವುದನ್ನು ನೋಡಿ ಇವರಿಗೆ ಪುನಃ ಆಘಾತವಾಯಿತು. ಅದರ ಕಾರಣ ಇವರ ವಾಣಿ ಹಿಂದಿರುಗಿತು. ಮತ್ತಿವನು ಕಿರ್ಚಿಕೊಂಡ ಕೂಡ. ತಾತಾಶ್ರೀ, ನೀವು ಹುಷಾರಾಗಿದ್ದೀರಲ್ಲ? ಈಗ ಖಂಡಿತ ಹುಷಾರಾಗಿದ್ದೀನಿ. ಇದೆಲ್ಲವೂ ನೀವು ಈ ಕಾರಣಕ್ಕೆ ಮಾಡಿದ್ದೆ? ಇದರಿಂದ ಸೂರ್ಯಕುಮಾರ ಮಾತನಾಡಲೆಂದು? ಹೌದು ಧನಂಜಯ ಅವರೇ. ಅಯ್ಯ ರಾಮನಾಮ ಸತ್ಯವೇ ಎಲ್ಲರಿಗೂ, ಇದೇ ಗತಿ. ರಾಮನಾಮ ಸತ್ಯವೇ ಎಲ್ಲರಿಗೂ, ಇದೇ ಗತಿ. ರಾಮನಾಮ ಸತ್ಯವೇ ಎಲ್ಲರಿಗೂ, ಇದೇ ಗತಿ. ರಾಮನಾಮ ಸತ್ಯವೇ. ಗುರುವರ್ಯರೇ, ಧನಂಜಯ ಅವರೇ, ನೀವೇನೋ ಜೀವಂತ ಉಳ್ಕೊಂಡ್ರಿ. ಪ್ರತೀತಿ ಆಗ್ತಿದೆ. ನಮ್ ಗುರುಜಿ ಕಾಲ್ ಎತ್ಕೊಂಡ್ರು, ಪ್ರಸ್ಥಾನ ಮಾಡಿದ್ರು ಅನಿಸ್ತಿದೆ ಮೇಲಕ್ಕೆ. ಇವ್ರಿಗೇನೂ ಆಗಿಲ್ಲ. ಇವ್ರು ಕೇವಲ ಮೂರ್ಛೆ ಹೋಗಿದ್ದಾರೆ. ಇವ್ರ ಚೇತನ ವಾಪಸ್ ತರೋದಕ್ಕೆ ಪ್ರಯತ್ನ ಪಡಿ. ಇವ್ರು ಇಷ್ಟು ಸುಲಭವಾಗಿ ಸಾಯೋರಲ್ಲ, ಇನ್ನೂ ಜೀವಂತವಾಗಿದ್ದಾರೆ. ಇದು ತುಂಬಾ ಖೇದದ ವಿಷಯ. ಮಣಿ ಇಳಿಸು 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 ಇಳಿಸು. ಗುರುಜಿ, ಸೌದಾಮಿನಿ ಬಂದಿದ್ದಾರೆ. ಸೌದಾಮಿನಿ, ಸೌದಾಮಿನಿ, ಸೌದಾಮಿನಿ. ಪಂಡಿತ ರಾಮಕೃಷ್ಣ, ಇದು ಉಚಿತ ಅವಕಾಶ. ಇಲ್ಲಿಂದ ಓಡಿ ಹೋಗೋಣ. ಪಾಪಿ, ಕ್ರೂರಿ, ಚಂಡಾಳ ಧನಂಜಯನ ಮೃತ್ಯುವಿನ ನಂತರ ಅವರ ಸೈನಿಕರು ನಮ್ಮನ್ನು ಜೀವಂತ ಉಳಿಸೋದಿಲ್ಲ. ನಮ್ಮ ತಾತಾಶ್ರೀಗೆ ಏನು ಹೇಳ್ಬೇಡ, ಅವರು ತುಂಬಾ ಒಳ್ಳೆಯವರು.
ಈ ಸೂರ್ಯಕುಮಾರ ಮಾತನಾಡ್ತಿದ್ದಾನೆ ಹೇಗೆ? ಈ ಮೃತ ಆತ್ಮ ನಗ್ತಾ ಇದೆಯಲ್ಲ, ಇಲ್ಲೇನಾಗ್ತಿದೆ? ನಾವೇನು ಸ್ವಪ್ನ ಕಾಣ್ತಿಲ್ಲ ತಾನೆ? ಯಾರು ಮಾತನಾಡ್ತಿರೋ ಅವ್ನು ಮಾತನಾಡ್ತಿದ್ದಾನೆ. ಯಾರು ಮೃತ್ಯುವಾಗಿದೆಯೋ ಅವ್ರು ಎದುರು ನಿಂತಿದ್ದಾರೆ ನಮ್ಮ ಸಮಕ್ಷ ಜೀವಂತ. ಮತ್ತೆ ಯಾರಿಗೆ ದಂಡನೆ ಸಿಗ್ಬೇಕಿತ್ತು? ಅವನು ಹಲ್ಲು ತೋರಿಸ್ಕೊಂಡು ನಮ್ಗೆ ಅಪಮಾನ ಮಾಡ್ತಿದ್ದಾನೆ. ಯಾಕೆ? ಎಲ್ಲ ಭಗವಂತನ ಕೃಪೆ. ಮಹಾಮಂತ್ರಿಗಳೇ, ಮಹಾರಾಜ, ನಾವು ತ್ರಿಕೋನ ಯುದ್ಧ ನೀತಿಯಿಂದ ಮುಂದೆ ಪ್ರಸ್ಥಾನ ಮಾಡೋಣ. ನಮ್ಮ ಕೇವಲ ಅರ್ಧ ಸೇನೆ ಮತ್ತು ಅರ್ಧ ಶಸ್ತ್ರ ನಮ್ಮೊಂದಿಗೆ ಮುನ್ನಡೆಯುತ್ತದೆ. ಆದರೆ ಮಹಾರಾಜ, ನಾವಂತೂ ಸಂಪೂರ್ಣ ಶಕ್ತಿಯಿಂದ ಮುನ್ನಡೆಯಬೇಕಾಗುತ್ತದೆ. ಮಹಾರಾಜ, ಅವರ ಸೈನ್ಯ ಸಂಖ್ಯೆಯಲ್ಲಿ ಮತ್ತು ಶಕ್ತಿಯಲ್ಲಿ ನಮಗಿಂತ 5 ಪಟ್ಟು ಹೆಚ್ಚಿದೆ. ಒಂದು ವೇಳೆ ತ್ರಿಕೋನ ರಣನೀತಿಯಲ್ಲಿ ಹೋದರೆ ಅವರು ನಮ್ಮನ್ನ 4 ದಿಕ್ಕಿನಿಂದ ಆಕ್ರಮಿಸಬಹುದು. ಅದೇ ನಮ್ಮ ಉದ್ದೇಶವಾಗಿದೆ ಮಹಾಮಂತ್ರಿಗಳೇ. ಅವರು ನಮ್ಮನ್ನು 4 ದಿಕ್ಕುಗಳಿಂದ ಸುತ್ತುವರಿಯುವುದು. ಏಕೆಂದರೆ ಅದರ ನಂತರ ನಮ್ಮ ಉಳಿದ ಸೈನ್ಯ ಅವರನ್ನು 4 ದಿಕ್ಕುಗಳಿಂದ ಸುತ್ತುವರೆದು ಆಕ್ರಮಣ ಮಾಡುವುದು. ಅವರು 2 ದಿಕ್ಕುಗಳಲ್ಲಿ ಯುದ್ಧ ಮಾಡಬೇಕು. ಅವರು ಭ್ರಮಿತರಾಗುತ್ತಾರೆ ಆಕ್ರಮಣ ಯಾವ ದಿಕ್ಕಿನಿಂದ ಆಗುತ್ತಿದೆ ಎಂದು. ಇಬ್ಬರೊಂದಿಗೆ ಅವರು ಹೋರಾಡಬೇಕು ಮತ್ತು ನಾವು ಕೇವಲ ಒಬ್ಬರೊಂದಿಗೆ. ನಿಮ್ಮ ಯೋಜನೆ ಉಚಿತವಾಗಿದೆ ಮಹಾಮಂತ್ರಿಗಳೇ. ಮಹಾರಾಜರೇ, ಪಂಡಿತ ರಾಮಕೃಷ್ಣ ಹೇಗಿದ್ದಾರೆ? ಅವರ ಆರೋಗ್ಯ ಹೇಗಿದೆ ಈಗ? ಅದು ಅವರ ಬಗ್ಗೆ ನಮಗೆ ಯಾವುದೇ ಸಮಾಚಾರ ಪ್ರಾಪ್ತಿ ಆಗಿಲ್ಲ ಮಹಾರಾಜ. ಮಹಾಮಂತ್ರಿಗಳೇ, ನಮಗೆ ಪ್ರತೀತಿ ಆಗ್ತಿದೆ ಅಂದ್ರೆ ನೀವು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀರಾ ಎಂದು. ಏನು? ಸ್ಪಷ್ಟಪಡಿಸಿ, ಪಂಡಿತ ರಾಮಕೃಷ್ಣ ಎಲ್ಲಿದ್ದಾರೆ? ಮಹಾರಾಜ, ಅದು ಪಂಡಿತ ರಾಮಕೃಷ್ಣರು ಇಲ್ಲಿಲ್ಲ. ಅವರು ಧನಂಜಯನ ನಿವಾಸದಲ್ಲಿದ್ದಾರೆ. ಏನು? ಧನಂಜಯರ ನಿವಾಸಕ್ಕೆ? ಹೌದು ಮಹಾರಾಜ. ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿತ್ತು? ಮಹಾರಾಜ, ನಾವು ಅವರಿಗೆ ತಿಳಿ ಹೇಳಲು ತುಂಬಾ ಪ್ರಯತ್ನಿಸಿದೆವು, ಆದರೆ ಅವರು ತಿಳಿದುಕೊಳ್ಳುತ್ತಲೇ ಇಲ್ಲ. ಅವರು ಸಂಧಾನಕ್ಕಾಗಿ ಹೋಗಿದ್ದಾರೆ, ಈ ಯುದ್ಧವನ್ನ ನಿಲ್ಲಿಸುವ ಸಲುವಾಗಿ. ಪಂಡಿತ ರಾಮಕೃಷ್ಣ, ಈ ನಿಮ್ಮ ಕಾರ್ಯ ಉಚಿತವಾಗಿಲ್ಲ. ಧನಂಜಯನಿಗೆ ಇದು ಪ್ರತೀತಿ ಆಗುತ್ತದೆ ನಾವು ಯುದ್ಧದಿಂದ ಭಯಗೊಂಡಿದ್ದೇವೆ ಎಂದು. ನಮ್ಮ ಪ್ರಾಣದ ರಕ್ಷಣೆಗಾಗಿ ಪಂಡಿತ ರಾಮಕೃಷ್ಣರನ್ನು ಅಲ್ಲಿಗೆ ಕಳಿಸಿದ್ದೇವೆ ಎಂದು. ಆ ದುಷ್ಟ ಅವರನ್ನು ಕೊಲ್ಲುತ್ತಾನೆ ಮತ್ತು ನಾವು ಲಜ್ಜಿತರಾಗುತ್ತೇವೆ. ನಿಶ್ಚಿಂತೆಯಿಂದಿರಿ ಮಹಾರಾಜ, ಪಂಡಿತ ರಾಮಕೃಷ್ಣರಿಗೆ ಏನೂ ಆಗುವುದಿಲ್ಲ. ನಮಗೆ ವಿಶ್ವಾಸವಿದೆ, ಅವರು ಕುಶಲವಾಗಿ ಪುನಃ ವಿಜಯನಗರಕ್ಕೆ ಮರಳುತ್ತಾರೆ. ಹೌದೇ? ವಿಶ್ವಾಸವಿದೆ ನಿಮಗೆ? ಒಂದು ವೇಳೆ ಅವರು ಕುಶಲದಿಂದ ಬಂದರೂ ಕೂಡ ನಾವು ಅವರನ್ನು ಕ್ಷಮಿಸುವುದಿಲ್ಲ. ದಂಡನೆ ಅಂತೂ ನಿಶ್ಚಿತ ಅವರಿಗೆ. ಆಗಲಿ ಮಹಾರಾಜ. ಸೇನಾಧಿಪತಿಗಳೇ. ಹಾ ಮಹಾರಾಜ. ಸೇನೆಗೆ ಹೇಳಿ ಯುದ್ಧಕ್ಕೆ ತಯಾರಾಗುವಂತೆ. ಆಗಲಿ ಮಹಾರಾಜ. ಸ್ಥಾನ ಗ್ರಹಣ ಮಾಡಿ. ನೋಡಿ, ಪಂಡಿತ ರಾಮಕೃಷ್ಣನಿಗೆ ನಮಗಿಂತ ಪೂರ್ವ ಸ್ಥಾನ ಸಿಕ್ಕಿತು. ಒಂದ್ ವೇಳೆ ನಮಗೆ ಗೊತ್ತಿದ್ದಿದ್ರೆ ನಾವು ಈ ಮೂರ್ಖ ಧನಂಜಯನನ್ನು ತಳ್ಳಿರ್ತಿದ್ವಿ. ಇದೇನ್ ದೊಡ್ಡ ವಿಷಯ. ಪಂಡಿತ ರಾಮಕೃಷ್ಣ, ನಿಮ್ಮಿಂದ ತುಂಬಾ ಪ್ರಸನ್ನರಾಗಿದ್ದೀವಿ, ಪ್ರಭಾವಿತರಾಗಿದ್ದೇವೆ. ಕೇಳಿ, ನಿಮಗೇನು ಬೇಕಿದೆಯೋ ಕೇಳಿ. ಧನ, ಸಂಪತ್ತು, ಮುತ್ತು, ರತ್ನ, ಹವಳ, ನಿಮ್ಮದೇನೇ ಇಚ್ಛೆ ಇದ್ದರೂ ಧನಂಜಯ ನಿಮ್ಮ ಪಾದಕ್ಕೆ ಅರ್ಪಿತ ಮಾಡುತ್ತಾನೆ. ಧನ ಮಾತನಾಡುತ್ತದೆ. ನನ್ನ ಮಾತೆಯ ಆಭರಣ ಮತ್ತು ಯುದ್ಧದ ಸಮಾಪ್ತಿ. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಮೊಮ್ಮಗನಿಗೆ ವಾಣಿ ನೀಡಿ ಅವನಿಗೆ ಮತ್ತು ನಮಗೆ ಹೊಸ ಜೀವನ ಪ್ರದಾನ ಮಾಡಿದ್ದೀರಿ. ನೀವೇನು ಕೇಳಿದರೂ ಕೊಡುತ್ತೇವೆ. ಆದರೆ ಮಾತೆಯ ಆಭರಣ ಖಂಡಿತ ಇಲ್ಲ. ನಾನಿಲ್ಲಿ ಬೇರೇನು ಪಡೆಯುವುದಕ್ಕೆ ಉಪಸ್ಥಿತನೇ ಇಲ್ಲ ಧನಂಜಯರೇ. ನನ್ನ ಪ್ರಾಣವನ್ನು ಸಂಕಟಕ್ಕಿಟ್ಟು ಮಾಡಿದ್ದು ಕೇವಲ ಇದೇ ಉದ್ದೇಶಕ್ಕಾಗಿಯೇ. ಮಾತೆಯ ಆಭರಣ ನಾವು ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ.
ಅದಕ್ಕಾಗಿ ನಿಮ್ಮ ಮಹಾರಾಜ ಕೃಷ್ಣದೇವರಾಯನೇ ಸ್ವಯಂ ಅವರು ಮಂಡಿಯೂರಿ ನಡೆದುಕೊಂಡು ಬಂದು ನನ್ನೆದುರು ಉಪಸ್ಥಿತರಾಗಬೇಕು. ನೀವು ತುಂಬಾ ದೊಡ್ಡ ಕಾರ್ಯ ಮಾಡಿದ್ದೀರಿ. ಅದಕ್ಕಾಗಿ ನಾವು ಮತ್ತೊಂದು ಅವಕಾಶ ನೀಡುತ್ತೇವೆ. ಹೇಳಿ, ಏನು ಬೇಕು? ನೀವೇನೇ ಕೇಳಿದರೂ ನಿಮಗೆ ಸಿಗುವುದು. ಧನ ಮಾತನಾಡುತ್ತದೆ. ಮಾಲೀಕರೇ, ಸಮಸ್ತ ರಾಜರು ಹಾಗೂ ಸುಲ್ತಾನರು ಹೊರಟಿದ್ದಾರೆ ರಣಭೂಮಿಯ ಕಡೆ ಯುದ್ಧಕ್ಕೆಂದು. ಹಾಗೂ ಇನ್ನೂ ಒಂದು ಸಮಾಚಾರವಿದೆ. ಮಹಾರಾಜ ಕೃಷ್ಣದೇವರಾಯರು ಕೂಡ ಅವರ ಸೈನ್ಯದ ಜೊತೆ ವಿಜಯನಗರದಿಂದ ಪ್ರಸ್ಥಾನಿಸಿದ್ದಾರೆ ಯುದ್ಧಕ್ಕೆಂದು. ಎಲ್ಲ ಭಗವಂತನ ಕೃಪೆ. ಈಗ ಯುದ್ಧವಂತೂ ಆಗೇ ಆಗುತ್ತದೆ, ಅವಶ್ಯವಾಗುತ್ತದೆ. ಇದನ್ನು ಹೇಳುತ್ತಾರೆ ಕಟ್ಟಿ ಹಾಕುವುದು. ಕಟ್ಟಿ ಹಾಕುವುದು ನಾನೇ, ಹಿಡಿಯುವುದು ನಾನೇ. ಈಗ ಮಹಾರಾಜ ಕೃಷ್ಣದೇವರಾಯ, ನಿಮ್ಮ ಪರಾಜಯ ನಿಶ್ಚಿತ. ಮಹಾರಾಜ ಶ್ರೀ ಕೃಷ್ಣದೇವರಾಯರಂತಹ ಶೂರ ವೀರ ಪೂರ್ತಿ ಭಾರತದಲ್ಲಷ್ಟೇ ಏನು, ಸಮಸ್ತ ವಿಶ್ವದಲ್ಲೇ ಬೇರೊಬ್ಬರಿಲ್ಲ. ನಿಮ್ಮ ಜೀವನದ ಅಂತಿಮ ಉಸಿರಿನ ಗಣನೆ ಶುರು ಮಾಡಿ ಧನಂಜಯ ಅವರೇ. ನಾನಿಲ್ಲಿ ಮಹಾರಾಜ ಕೃಷ್ಣದೇವರಾಯರ ರಕ್ಷಣೆಗಾಗಲ್ಲ, ನಿಮ್ಮ ಪ್ರಾಣ ಉಳಿಸಲು ಬಂದಿದ್ದು. ಮತ್ತೆ ಸಾಯಿಸ್ತಾನೆ, ಪಂಡಿತ ರಾಮಕೃಷ್ಣ ಸಾಯಿಸ್ತಾನೆ. ಯುದ್ಧವೂ ಕೂಡ ಚದುರಂಗದ ಆಟದ ಹಾಗೇ ಇರುತ್ತದೆ. ಹೇಗೆನಿಸುತ್ತಿದೆ ಎಂದರೆ ಇಬ್ಬರು ರಾಜರು ಎದುರು ಬದುರು ಆಡುವ ಹಾಗೆ. ವಾಸ್ತವದಲ್ಲಿ ಈ ಆಟವನ್ನು ನಾವು ಆಡುತ್ತೇವೆ. ಏಕೆಂದರೆ ಪೂರ್ತಿ 64 ಕೋಣೆಗಳಲ್ಲಿ ನಿಯಂತ್ರಣವಂತೂ ನಮ್ಮದೇ. ಅವಶ್ಯ ಅವಶ್ಯ, ನೀವು ಖಂಡಿತ ಸರಿಯಾಗಿ ಹೇಳಿದ್ರಿ. ಆದ್ರೆ ನೀವು ವಚನ ನೀಡಿದ್ರಿ, ನಾನು ಏನೇ ಕೇಳಿದ್ರು ನೀವು ನನಗೆ ಕೊಡುವುದಾಗಿ. ಮಾತೆಯ ಆಭರಣ ಮತ್ತು ಕೃಷ್ಣದೇವರಾಯರ ಪ್ರಾಣವನ್ನು ಹೊರತುಪಡಿಸಿ ಏನ್ ಬೇಕು ಹೇಳಿ. ಹಾಗಲ್ಲ, ನಿಮ್ಮ ಮೊಮ್ಮಗನ ತಲೆಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ನಾನೇನು ಕೇಳುತ್ತೀನೋ ನೀವು ಕೊಡಬೇಕು. ಯಾರು ಗೊತ್ತು, ಆಮೇಲೆ ನೀವು ನಿಮ್ಮ ಮಾತಿನಿಂದ ಮುಕ್ತರಾದರೆ. ಮಾತೆಯ ಆಭರಣ ಮತ್ತು ಕೃಷ್ಣದೇವರಾಯರ ಪ್ರಾಣವನ್ನು ಹೊರತುಪಡಿಸಿ ಏನು ಕೇಳಿದರೂ ನಾವು ನೀಡುತ್ತೇವೆ. ಕೇಳ್ಬಿಡು ಕೇಳ್ಬಿಡು ಪಂಡಿತ ರಾಮಕೃಷ್ಣ, ಕೇಳ್ಬಿಡು. ಅಯ್ಯೋ, ನಮಗ್ ಹೇಳೋ ನಾವೇ ಕೇಳ್ತೀವಿ. ನೋಡಿದ್ರ ಗೊತ್ತಿತ್ತು ನಮಗೆ, ಚೆನ್ನಾಗೆ ತಿಳ್ಕೊಂಡಿದ್ವಿ ನಾವು. ಕೊನೆಗೂ ಪಂಡಿತ ರಾಮಕೃಷ್ಣನ ಲೋಭ ಎಲ್ಲರೆದುರು ತೋರಿಸ್ಬಿಟ್ಟ. ಈಗ ಇವನಿಗೆ ಯುದ್ಧದ ಚಿಂತೆ ಇಲ್ಲ, ಮಹಾರಾಜರ ಚಿಂತೆ ಇಲ್ಲ, ಕೇವಲ ತನ್ನ ಸ್ವಾರ್ಥದ ಚಿಂತೆ ಇದೆ. ಹಾಯ್ ಗುರುಜಿ, ನೀವು ಹಿಂದೆ ಸರಿಬೇಡಿ, ಯುದ್ಧ ಶುರುವಾಗುತ್ತೆ. ಅದಕ್ಕೂ ಮೊದಲು ನಿಮ್ಮ ಪಾಲನ್ ಕೇಳ್ಬಿಡಿ. ಗುರುಜಿ ನಡೀರಿ, ಚದುರಂಗದ ಆಟದಲ್ಲಿ ನಿಮ್ಮ ತಂತ್ರ ನಡೆಸಿ. ಹೇಳಿ ಪಂಡಿತ ರಾಮಕೃಷ್ಣ, ಎಲ್ಲರ ಸಮಕ್ಷ ನಿರ್ಭೀತವಾಗಿ ಕೇಳಿ, ನಿಮಗೆ ಏನು ಬೇಕು? ನೀವು ಯಾವ ವಸ್ತುವನ್ನು ಇಚ್ಛಿಸುತ್ತೀರೋ ಆ ವಸ್ತುವನ್ನು ನೀಡುತ್ತೇವೆ. ನನಗೆ ಅಕ್ಕಿಯ ಕೇವಲ ಒಂದು ಕಾಳನ್ನು ನೀಡಿ. ಅಕ್ಕಿಯ ಮಾತ್ರ ಒಂದು ಕಾಳ? ಮೂರ್ಖನಿತಾನೆ ಪಂಡಿತ ರಾಮಕೃಷ್ಣ. ಕೇಳುವುದಿದ್ರೆ ಇದನ್ನ, ಅಕ್ಕಿಯ ಒಂದು ಕಾಳು. ಅಯ್ಯೋ, ಈ ವಯಸ್ಸಿಗೆ ವಿಮುಕ್ತನಾಗಿದ್ದಾನೆ ಪಂಡಿತ ರಾಮಕೃಷ್ಣ. ನಮ್ಮ ಹತ್ರ ಕೇಳ್ಬೇಕಿತ್ತು, ಹೇಗೆ ಕೇಳಬೇಕು ಅಂತ ನಾವು ಹೇಳ್ತಿದ್ವು. ಪಂಡಿತ ರಾಮಕೃಷ್ಣ, ಕೇಳ್ತಾ ಕೇಳ್ತಾ ನೀವೇನನ್ನು ಕೇಳಿದ್ರಿ? ಅಕ್ಕಿಯ ಒಂದು ಕಾಳು. ಎಂತ ಪಂಡಿತರು ನೀವು, ನಿಮಗೆ ಭಿಕ್ಷೆ ಕೇಳೋಕ್ಕೂ ಬರೋದಿಲ್ಲ.
ಉಪವಾಸ ಸಾಯ್ತೀರ ನೀವು. ಪುನರ್ವಿಚಾರ ಮಾಡಿ ಮತ್ತೊಮ್ಮೆ ಹೇಳಿ. ನಾವು ನಿಮಗೆ ಮತ್ತೊಂದು ಅವಕಾಶ ನೀಡ್ತೇವೆ. ಧನ ಮಾತನಾಡುತ್ತೆ. ಸರಿ, ಹಾಗಿದ್ರೆ ಒಂದು ವೇಳೆ ನಿಮಗೆ ಅಕ್ಕಿಯ ಒಂದು ಕಾಳು ಕಡಿಮೆ ಅನ್ಸಿದ್ರೆ ನಿಮ್ಮ ಚದುರಂಗದಲ್ಲಿ ಎಷ್ಟು ಕೋಣೆಗಳಿದೆಯೋ ಅಷ್ಟು ಅಕ್ಕಿ ಕಾಳನ್ನು ಕೊಡಿ. ಆದ್ರೆ ಷರತ್ತೇನಂದ್ರೆ ಪ್ರತಿಯೊಂದು ಕೋಣೆಯಲ್ಲೂ ಅದರ ಹಿಂದಿನ ಕೋಣೆಯ ಕಾಳುಗಳಿಗಿಂತ 2 ಪಟ್ಟು ಅಧಿಕ ಅಕ್ಕಿ ಇರಬೇಕು. ಸ್ವೀಕಾರವಿದೆಯೇ? ಈಗ ಕೇಳುವುದಿಲ್ಲ ಮಂತ್ರಿಗಳೇ. ಒಬ್ಬ ಬ್ರಾಹ್ಮಣನಿಗೆ ಬೇರೇನು ಬೇಕು ಧನಂಜಯ ಮಹಾಶಯರೇ? 2 ಜೊತೆ ವಸ್ತ್ರ ಮತ್ತು 2 ಹೊತ್ತು ಭೋಜನ ಕೊಡ್ತೀರೇನು? ಕೃಪೆ ಇರುತ್ತೆ. ಪ್ರತಿ ಕೋಣೆಯಲ್ಲೂ ಮೊದಲ ಕೋಣೆಗಿಂತಲೂ 2 ಪಟ್ಟು ಅಕ್ಕಿ ಅಷ್ಟೇ ಅಲ್ಲವೇ? ಹೌದು, ಸರಿಯಾಗಿ ತಿಳ್ಕೊಂಡ್ರಿ ನೀವು. ಹೇಗೆಂದ್ರೆ ಮೊದಲನೇದರಲ್ಲಿ 1, 2ರಲ್ಲಿ 2, 3ರಲ್ಲಿ 4, 4ರಲ್ಲಿ 8. ಇದೇ ಗುಣಾಕಾರದ ಅನುಸಾರ 8, 16, 16, 32, 32, 64. ಹೋಗಿ ಹೋಗಿ ಏನ್ ಕೇಳ್ತಿದ್ದಾನೆ ಪಂಡಿತ ರಾಮಕೃಷ್ಣ? ಎಗ್ರಿದ್ ನೋಡಿದ್ರೆ ಚಿರತೆ ತರ, ಆಡ್ತಿರೋದ್ ನೋಡಿದ್ರೆ ಇಲಿ ಹಾಗೆ. ಮೂರ್ಖೈ ಪಂಡಿತ ರಾಮಕೃಷ್ಣ. ಪುನಃ ವಿಚಾರ ಮಾಡಿ ಪಂಡಿತರೆ. ಪುನಃ ಈ ಅವಕಾಶ ಪ್ರಾಪ್ತಿಯಾಗುವುದಿಲ್ಲ. ನಾವಂತೂ ನಿಮಗೆ ಮುತ್ತು, ರತ್ನ, ವಜ್ರ, ಧನ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಒಂದು ಭಾಗವನ್ನು ನೀಡಲು ಸಿದ್ಧರಿದ್ದೇವೆ. ನಮಗಾದ್ರೂ ಕೊಡಿ. ನಾನು ಇಷ್ಟಕ್ಕೆ ಸಂತುಷ್ಟನಿದ್ದೇನೆ ಧನಂಜಯರೇ. ಸಾಕು, ಇಷ್ಟು ಮಾತ್ರ ಸಾಕು ನನಗೆ. ಸ್ವಾಮಿ, ನನ್ನ ಮಾತನಾದ್ರೂ ಕೇಳಿ. ಇರಿ ಮಂತ್ರಿಗಳೇ, ಏನು ಹೇಳ್ತಿದ್ದೀರಿ ನೀವು? ನಾವು ಒಬ್ಬ ಪಂಡಿತನ ಇಚ್ಛೆಯನ್ನ ಈಡೇರಿಸೋದಕ್ಕಾಗಲ್ವೇ? ಹೋಗಿ ಒಂದು ಪಾತ್ರೆ ಅಕ್ಕಿಯನ್ನು ತೆಗೆದುಕೊಂಡು ಬನ್ನಿ. ಇವರ ಇಚ್ಛೆಯ ಅನುಸಾರ ಚದುರಂಗದ ಪ್ರತಿಯೊಂದು ಕೋಣೆಯಲ್ಲಿ ಅಕ್ಕಿಯನ್ನು ಸೇರಿಸಿ ಇವರಿಗೆ ನೀಡಿರಿ. ದುಪ್ಪಟ್ಟು ಮಾಡಿ. 1, ಇದರಲ್ಲಿ 2, 3ರಲ್ಲಿ 4, ಆಮೇಲೆ 8. ಪ್ರಸನ್ನರಲ್ಲವೇ ಪಂಡಿತರೆ? ಆಶಿಸುತ್ತಿದ್ದೇನೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯುತ್ತಿದೆ. ಹೌದು ಮಹಾನುಭಾವರೇ, ಧನ್ಯವಾದ. ಅಯ್ಯೋ, ಎಲ್ಲ ಆಗ್ತಿದೆ ಇಚ್ಛಾನುಸಾರ. ತಗೊಳ್ಳೋದಲ್ವಾ? ಸ್ವಲ್ಪ ಸ್ವಯಂ ಇಟ್ಕೊಂಡು ಸ್ವಲ್ಪ ನಮಗ್ ಕೊಡ್ಬಾರ್ದಿತ್ತೆ. ಪಾರಿವಾಳ ಒಂದಕ್ಕೆ ಧಾನ್ಯಕ್ಕೋಸ್ಕರ ಹಿಂದೆ ಬಿದ್ದಾಗಿದೆ. ಮತ್ತೀ 12ನೇ ಕೋಣೆಯಲ್ಲಿ 1024. ಈ ಪಾತ್ರೆ ಖಾಲಿ ಆಯಿತು. ಬೇರೆದೊಂದು ತನ್ನಿ. ಈ ಪಾತ್ರೆಯಿಂದ ಏನೂ ಆಗೋದಿಲ್ಲ ಪ್ರಭು. ಮೂಟೆ ತಗೊಂಡ್ ಬಾ. ಮೂಟೆ ಅಲ್ಲ, ಮೂಟೆಗಳನ್ನ ತಗೊಂಡ್ ಬನ್ನಿ. ನೇ ಕೋಣೆಯಲ್ಲಿ 10,48,564. ಎಷ್ಟು ಅರ್ಥ ಮಾಡಿಸಿದ್ದೀವಿ ಸ್ವಾಮಿ ನಿಮಗೆ, ನೀವು ಕೇಳಲೇ ಇಲ್ಲ. ಈಗ 22ನೇ ಕೋಣೆಗೆ 20,97,152 ಧಾನ್ಯಗಳನ್ನು ಹಾಕಿ.
23ನೇ ಕೋಣೆಗೆ 41,94,440 ಧಾನ್ಯ. ಹಾಗಾದ್ರೆ 22 ಕೋಣೆಗೆ 41,94,304 ಧಾನ್ಯ. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಎಷ್ಟು ಗೋದಾಮು ಇದೆ? ಇನ್ನು 4 ಗೋದಾಮು ಮಾತ್ರ ಉಳಿದಿವೆ ಪ್ರಭು. ಎಲ್ಲ ಭಗವಂತನೇ ಕೃಪೆ. ನಾವು ಏನ್ ಅನ್ಕೊಂಡಿದ್ವು ಅಂದ್ರೆ ಪಂಡಿತ ರಾಮಕೃಷ್ಣ ಚತುರ, ಚಾಲಾಕಿ, ಬುದ್ಧಿಮಾನನೆಂದು. ಆದರೆ ಇವನಂತೂ ಗಣಿತ ತಜ್ಞನ ರೀತಿ ಪ್ರತೀತಿ ಆಗ್ತಿದೆ. ಹಾ ಗುರುಜಿ, ಆದ್ರೂ 23 ಕೋಣೆ ಮಾತ್ರ ಆಗಿದೆ. 41 ಕೋಣೆ ಇನ್ನು ಬಾಕಿ ಇದೆ ಗುರುಜಿ.